लोकाः सप्तद्वीपा च मेदिनी। ओं नमो भगवते वासुदेवाय। ಅನಿವಾರ್ಯ ಕಾರಣಗಳಿಂದ ಒಂದು ಕಾಲಗಟ್ಟೆ ತಡವಾಗಿದೆ. ಆದರೂ ಕೂಡ ಭೋಜನ ವೇಳೆಗೆ ಸರಿಯಾಗಿ ಮುಗಿಸ್ಬಿಡ್ತೇವೆ. ಈಗ 12:15 1 ಗಂಟೆಗೆ ಮುಕ್ತಾಯ. ಶ್ರೀಮದ್ ಭಗವದ್ಗೀತೆಯನ್ನ ಪರಮಾತ್ಮನ ಅನುಗ್ರಹ ಹಾಗೂ ಸದ್ಗುರುಗಳ ಕೃಪಾ ಆಶೀರ್ವಾದದಿಂದ 4 ಪರ್ಯಾಯಗಳಲ್ಲಿ ವಿಚಾರ ಮಾಡಿ ಕೊನೆ ಭಾಗಕ್ಕೆ ಬಂದಿದ್ದೇವೆ. ಎಲ್ಲಾ ರೀತಿಯಿಂದಲೂ ಶಂಕರ ಭಗವತ್ಪಾದರವರ ಭಾಷ್ಯಾನುಗುಣವಾಗಿ ಭಗವದ್ಗೀತೆಯ ತಾತ್ಪರ್ಯವೇನು ಅನ್ನೋದನ್ನ ಯಥಾಶ್ರಿತವಾಗಿ ಈವರೆಗೂ ವಿಚಾರ ಮಾಡಿದ್ದಾಗಿದೆ. ಯಾಕೆ ಅಂದರೆ ಈ ಮಾತು ಹೇಳ್ತಾ ಇರೋದು, ಭಗವದ್ಗೀತೆ ಅವತಾರ ಮಾಡಿದ ಕಾಲದಿಂದ ಬೇರೆ ಬೇರೆಯವರು ಬೇರೆ ಬೇರೆ ಅರ್ಥಗಳನ್ನ ಬರೆದಿದ್ದಾರೆ. ಎಲ್ಲ ಪುಸ್ತಕನ ಓದೋಣ ಅಂದ್ರೆ ಯಾವುದು ಭಗವದ್ಗೀತೆಯ ತಾತ್ಪರ್ಯ ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಭಗವದ್ಗೀತೆಗೆ ಮೊದಲು ಅರ್ಥ ಮಾಡಬೇಕಾದ್ರೆ ಅದು ಮಹಾಭಾರತದೊಳಗಿರೋದು. ವೇದವ್ಯಾಸರು ಮಹಾಭಾರತ ಬರೆದಿರೋರು, ಅವರೇ ಪ್ರತಿಜ್ಞೆ ಮಾಡಿದ್ದಾರೆ ಏನಂತ, 1,00,000 ಶ್ಲೋಕಗಳ ಮಹಾಭಾರತದಲ್ಲೇ 8 ಶ್ಲೋಕ ಸಹಸ್ರಾಣಿ 8 ಶ್ಲೋಕ ಶತಾನಿ ಚ ಅಹಂ ವೇದ್ಮಿ ಶುಕೋ ವೇತ್ತಿ ಸಂಜಯೋ ವೇತ್ತಿ ವಾನವ. ಯಾಕೆ ಹಾಗಾಯಿತು ಅಂದ್ರೆ ಆ ಶ್ಲೋಕದ ಅರ್ಥ ಹೇಳ್ತೇನೆ. 8,800 ಶ್ಲೋಕಗಳನ್ನು ಬಹಳ ಒಗಟಾಗಿ ಬರೆದಿದ್ದಾರಂತೆ ವೇದವ್ಯಾಸರು. ಯಾಕೆ ಹಾಗೆ ಮಾಡಿದ್ರು, ಬಹಳ ಕಷ್ಟ ಆಗುತ್ತೆ ಅರ್ಥ ಮಾಡೋದು ಅಂದ್ರೆ, ಅವರು ಒಂದು ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದ್ರು. ಏನೋ ಗಣಪತಿ ಬರೆಯೋನು, ವೇದವ್ಯಾಸರು ಹೇಳೋದು ಅಂತ. 1,00,000 ಶ್ಲೋಕದ ದೊಡ್ಡ ಕಾವ್ಯ ಬರೀಬೇಕಾದ್ರೆ ಒಬ್ಬರೇ ಬರೆಯಕ್ಕಾಗತ್ತೆ. ಆ ಗಣಪತಿಯನ್ನು ಕೇಳಿದ್ರು, ಬರೀತೇನೆ, ಆದ್ರೂ ನಾನು ನಿರಂತರವಾಗಿ ಬರ್ಕೊಂಡು ಹೋಗ್ತೇನೆ, ಲೇಖನಿ ನಿಲ್ಸೋಲ್ಲ, ನೀವೇನಾದ್ರು ಹೇಳೋದು ತಡ ಆದ್ರೆ ಅಲ್ಲೇ ಇಟ್ಬಿಡ್ತೀನಿ. ಏನ್ ಮಾಡ್ಬೇಕು? ಅವ್ರು ಹೇಳಿದ್ರು, ಆಯ್ತಪ್ಪ, ನಾನು ಹೇಳಿದ್ದನ್ನೇ ಬರೆಯೋದು ಮುಖ್ಯ ಅಲ್ಲ, ಬರೆಯೋದು ಸರಿ, ಏನ್ ಹೇಳಿದೆ ಅಂತ ನೀನು ಅರ್ಥ ಮಾಡ್ಕೊಂಡು ಬರೀಬೇಕು ಅಂದ್ಬಿಟ್ರಂತೆ. ಗಣಪತಿ ಎಷ್ಟು ಬುದ್ಧಿವಂತ, ಜಾಣ ಅನ್ನೋದು ಬುದ್ಧಿ, ಅವನು ತಲೆಗೂ ಹೊಳಿಬಾರದು ಸಬ್ಜೆಕ್ಟ್, ಹೀಗೋ ಹಾಗೋ ವಿಚಾರ ಮಾಡಿ ಅವನ ನಿರ್ಣಯ ಮಾಡಿದ್ರೆ ಇವರು ಬಂದಿದ್ದು ಭಾರತ. ಹೀಗಾಗಿ 8,800 ಶ್ಲೋಕಗಳು ಮಹಾಭಾರತದಲ್ಲಿ ಬಹಳ ರಹಸ್ಯವಾಗಿವೆ ಅಂತ ಹೇಳ್ತಾರೆ. ಅಷ್ಟನ್ನು ಹೇಳಿದ್ದರ ಉದ್ದೇಶ ಏನು ಅಂದ್ರೆ, ಭಗವದ್ಗೀತೆ ಒಳಗೂ ಹಾಗೆ ಅಂಥ ಶ್ಲೋಕಗಳೇ. ಉದಾಹರಣೆಗೆ ಇಷ್ಟೆಲ್ಲ ನಾವು ಕೇಳಿದೆ, ಕರ್ಮಣ್ಯ ಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯ. ಏನ್ ಹೇಳ್ತೀರಿ ಅರ್ಥ? ಅಕ್ಷರಾರ್ಥ ಮಾಡಿದೇನು? ಕರ್ಮದಲ್ಲಿ ಅಕರ್ಮವನ್ನು, ಅಕರ್ಮದಲ್ಲಿ ಕರ್ಮವನ್ನು. ಏನ್ ಅರ್ಥ ಹೇಳಿದ್ರೆ ಏನು? ಇದೆಲ್ಲ ವ್ಯಾಸಗುಟ್ಟು ಅಂತ ಕರೀತಾರೆ. ಹಾಗೆ ಇದುವರೆಗೂ ನಾವು ಭಗವದ್ಗೀತೆಯನ್ನ ಕೇವಲ ಮೂಲವನ್ನೇ ಓದೋದು, ಅದನ್ನು ಅರ್ಥ ಮಾಡುವುದು ಕಠಿಣವಾದದ್ದರಿಂದ ಶಂಕರ ಭಗವತ್ಪಾದರವರ ಒಂದು ಭಾಷ್ಯದ ತಳಹದಿಯಲ್ಲಿ ವಿಚಾರ ಮಾಡಿದ್ದೆ. ನಿಜವಾಗಿಯೂ ಯಥಾಶ್ರುತವಾದ ಅರ್ಥವನ್ನು ಭಗವತ್ಪಾದರು ಆಯಾ ಶ್ಲೋಕಗಳಿಗೆ ಆಯಾ ಸಂಬಂಧ ಮಾಡಿ ಬರೆದಿದ್ದಾರೆ. ಎಷ್ಟೋ ಜನ ಭಗವದ್ಗೀತೆಗೆ ಅರ್ಥ ಬರೆದಿದ್ದರೋ, ಒಬ್ಬೊಬ್ಬರು ಒಂದೊಂದು ಲೈನ್, ಕರ್ಮಯೋಗ ಹೇಳಿದೆ ಅಂತೊಬ್ರು, ಧ್ಯಾನ ಯೋಗ ಹೇಳಿದೆ ಅಂತೊಬ್ರು, ಜ್ಞಾನ ಯೋಗ ಹೇಳಿದೆ ಅಂತೊಬ್ರು, ಹೀಗೆಲ್ಲ ಅಷ್ಟು ಇದೆ. ನಿಜ ತಾತ್ಪರ್ಯ ಯಾವುದರಲ್ಲಿದೆ ಅನ್ನೋದನ್ನ ಭಗವತ್ಪಾದರು ಸಮನ್ವಯ ಮಾಡಿ ಬರೆದು ತೀರ್ಮಾನ ಕೊಟ್ಟರು. ಸರಿ, ಎಲ್ರ ಹಾಗೆ ಶಂಕರಾಚಾರ್ಯರು ಒಬ್ಬ ಗುರುಗಳು ಅವ್ರಿಗೆ ತಿಳಿದು ಅವ್ರು ಬರೆದಿರಬಹುದು, ಹಾಗಲ್ಲ. ಮತ್ತೇನು, ಒರಿಜಿನಲ್ ಏನಿದೆಯೋ ಮೂಲ, ಅದರ ತಾತ್ಪರ್ಯವನ್ನೇ ಭಗವತ್ಪಾದರು ಗುರುತಿಸಿ ಬರೆದಿದ್ದಾರೆ. ಅದಕ್ಕೋಸ್ಕರ ಏನಂದ್ರು, ವಾಸುದೇವ ಎಂಬ ಪರಮಾರ್ಥ ತತ್ವವನ್ನು ತಿಳಿಸುವುದು ಭಗವದ್ಗೀತೆಯ ಪರಮ ತಾತ್ಪರ್ಯ. ಆ ವಾಸುದೇವ ತತ್ವವೇ ಪರಬ್ರಹ್ಮ. ಯಾಕೆ ಗೊತ್ತು? ನಾನು ಹೇಳ್ತಾ ಇಲ್ಲ, ಗೀತೆಯಲ್ಲೇ ಇದೆ ವಾಸುದೇವ ಸರ್ವಮಿತಿ. ನೋಡಿದ್ರೆ
ವಾಸುದೇವ ತತ್ವವೇ ಭಗವದ್ಗೀತೆಯ ಒಂದಾನಂದ ಪರಮತಾತ್ಪರ್ಯ ಅಂತ. ಅದನ್ನು ತಿಳ್ಕೊಳ್ಳೋದಕ್ಕೆ ಏನೇನು ಸಾಧನ ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ. ಅದಕ್ಕೆ ಎರಡು ರೀತಿಯಾದ ಸಾಧನಗಳು. ಎಷ್ಟು ಜನ ಬರೀತಾರೆ ಆಚಾರ್ಯ? ಒಂದು ಪ್ರವೃತ್ತಿ ಧರ್ಮ, ಇನ್ನೊಂದು ನಿವೃತ್ತಿ ಧರ್ಮ. ಎಷ್ಟು ಚೆನ್ನಾಗಿ ಪ್ರವೃತ್ತಿ ಧರ್ಮ ಅಂದ್ರೆ ಏನು? ಪ್ರಪಂಚದ ಕಡೆಗೆ ಬರೋದು. ಇದು ಕೂಡ ಭಗವದ್ಗೀತೆಯನ್ನು ತಿಳ್ಕೊಳ್ಳೋಕೆ ಅನುಕೂಲ. ಯಾಕೆ? ಯಜ್ಞ, ಯಾಗ ಮುಂತಾದ ಶಾಸ್ತ್ರೀಯವಾದ ಕರ್ಮಾನುಷ್ಠಾನ, ಭಗವಂತನ ಧ್ಯಾನ ಇವುಗಳನ್ನು ಮಾಡಿ ಚಿತ್ತಶುದ್ಧಿ ಮಾಡಿ ಗೀತೆಗೆ ತಾತ್ಪರ್ಯ ತಿಳ್ಕೊಳ್ಳೋದು. ನಿವೃತ್ತಿ ಧರ್ಮ ಅಂದ್ರೆ ಅದು ಇನ್ನೂ ಮಿಗಿಲು, ಜ್ಞಾನ ವೈರಾಗ್ಯ ಸನ್ಯಾಸ ರೂಪವಾದದ್ದು. ಈ ಎರಡನ್ನೂ ಭಗವದ್ಗೀತೆಯಲ್ಲಿ ಬರೆದಿದೆ ಅಂತ ದ್ವಿವಿಧೋಹಿ ವೇದೋಕ್ತ ಧರ್ಮ ಅಂತ ಸುಸ್ಪಷ್ಟವಾಗಿ ಶಂಕರಾಚಾರ್ಯರು ಪೀಠಿಗೆಯಲ್ಲಿಯೇ ಬರೀತಾರೆ. ಇಷ್ಟ್ಯಾಕೆ ಹೇಳಿದೆ ಅಂದ್ರೆ, ನಾವು ಭಗವದ್ಗೀತೆ ಕೇಳಿದಾಗ ನಿಜವಾಗಿಯೂ ಕೂಡ ಭಗವತ್ಪಾದರವರ ಭಾಷ್ಯದ ಆಧಾರದಿಂದ ಓದಿದ್ದರಿಂದ ಯಥಾಶ್ರುತವಾದ ಅರ್ಥ, ಗೀತೆಯಲ್ಲಿ ಏನು ಅರ್ಥ ಇದೆಯೋ ಅದನ್ನು. ಮತ್ತೆ 700 ಶ್ಲೋಕಗಳಿರುವಾಗ ಒಂದಕ್ಕೊಂದಕ್ಕೆ ಸಮನ್ವಯ ಮಾಡಬೇಕಾಗತ್ತೆ. ಅದ್ರ ಪಾಡಿಗೆ ಅದು, ಇದ್ರ ಪಾಡಿಗೆ ಇದು ಅಂತ ಹೇಳೋಕ್ಕಾಗೋದಿಲ್ಲ. ಈ ದೃಷ್ಟಿಯಲ್ಲಿಯೂ ಕೂಡ ಭಗವತ್ಪಾದರವರು ಸಮನ್ವಯ ಮಾಡಿ ಏನಂತ ಬರೆದರೋ, ಪ್ರವೃತ್ತಿ ಧರ್ಮವನ್ನ ಆಚರಣೆಯಲ್ಲಿ ಇಟ್ಟುಕೊಂಡು ಮೆಲ್ಲಗೆ ನಿವೃತ್ತಿ ಧರ್ಮಕ್ಕೆ ಪ್ರವೇಶ ಮಾಡಿ ಆ ಜ್ಞಾನ ವೈರಾಗ್ಯ ಸನ್ಯಾಸಗಳಿಂದ ಆತ್ಮತತ್ವವನ್ನ ಅರಿತುಕೊಳ್ಳುವುದು. ಆತ್ಮ ಅಂದ್ರೆ ಅದೇ ವಾಸುದೇವ ತತ್ವವೇ, ಪರಬ್ರಹ್ಮವೇ. ಆದ್ದರಿಂದ ಆತ್ಮಜ್ಞಾನ ಅನ್ನೋದು ಗೀತೆಯ ಮೂಲಭೂತವಾದ ತತ್ವ. ಜ್ಞಾನದಿಂದಲೇ ಅಜ್ಞಾನ ಹೋಗುವುದು. ಅರ್ಜುನ ಯುದ್ಧರಂಗದಲ್ಲಿರುವಾಗ ಅವನಿಗೆ ಜ್ಞಾನೋಪದೇಶದ ಅವಶ್ಯಕತೆ ಏನಿತ್ತು ಎಂದು ಪ್ರಶ್ನೆ ಹಾಕಿದ್ರೆ ಅದನ್ನು ಭಗವತ್ಪಾದರು ಬಿಡಿಸಿದರು. ಅರ್ಜುನನಿಗೆ ಯುದ್ಧ ಮಾಡಿ ಎಷ್ಟೋ ಸಲ ಅಭ್ಯಾಸವಿದೆ, ಈಗ ನೋಡಿ ಯುದ್ಧರಂಗದಲ್ಲಿ ಕುರುಕ್ಷೇತ್ರದಲ್ಲಿ ಬಂದು ನಿಂತಾಗ ಮಾತ್ರ ಕಾಂಕ್ಷೆ ಯುದ್ಧ ಬೇಡ ಅಂದ್ಬಿಟ್ಟ. ಇದು ಕಂಡುಹಿಡಿಬೇಕು. ಯಾಕೆ ಬೇಡ ಅಂದ ಅರ್ಜುನ ಅಂತ. ಯಾಕಂದ್ರೆ ಪೀಠಿಗೆ ಹಾಕ್ತಾನೆ ಇರೋದು. ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ವಿಷಾದ ಯೋಗ ಅಂತ ತಾನೇ ಬರುತ್ತೆ. ಯಾಕೆ ಹಾಗೆ ಬೇಡ ಅಂದ ಅಂತ. ಅದೇನು ಯುದ್ಧಕ್ಕೆ ಹೆದರಿದಾನೆಯೇ? ಇಲ್ಲ. ಇನ್ನು ಧರ್ಮರಾಜ ಬೇಡ ಅಂದಿದ್ರೆ ಸ್ವಲ್ಪ ಅವನು ಧರ್ಮದ ಗೊಡ್ಡು ಮನುಷ್ಯ, ಆದ್ದರಿಂದ ಅಯ್ಯೋ ಯಾಕೆ ಅವ್ರು ಇವರನ್ನು ಮಾಡೋದು ಅಂತ ಹಾಗ ಅನ್ವಯ. ವೇದವ್ಯಾಸರಾಜ ಬರೀಲಿಲ್ಲ. ಎಂಥ ಮಹಾಶೂರನಾಯಿ, ಪಾಶುಪತಾಸ್ತ್ರದ ಒಂದು ಈಶ್ವರನ್ನೇ ಗೆದ್ದು ಬಂದಿರತಕ್ಕಂತಹ ವ್ಯಕ್ತಿ ಯುದ್ಧ ಬೇಡ ಅಂದ್ರೆ ಅರ್ಥ ಏನು? ಯಾಕೆ ಬೇಡ ಅಂದ ಅಂದ್ರೆ ಯುದ್ಧಕ್ಕೆ ಹೆದರಿಲ್ಲ ಅವನು ಮಾಡಬೇಕಾದ ಕರ್ತವ್ಯ ಕರ್ಮಕ್ಕೊಂದು ಅಡಚಣೆ ಬಂದ್ಬಿಟ್ಟಿದೆ. ಏನ್ ಅಡಚಣೆ ಅಂದ್ರು ಶೋಕಮೋಹಗಳು. ಎಷ್ಟು ಸ್ಪಷ್ಟವಾಗಿ ಶಂಕರಾಚಾರ್ಯ ವ್ಯಾಖ್ಯಾನ ಮಾಡಿ ಅವರು ಬರೆದದ್ದಲ್ಲ, ಅದು ಭಗವದ್ಗೀತೆಯಲ್ಲಿ ಇರೋದನ್ನೇ ವಿವರಣೆ ಮಾಡಿದ್ದಾರೆ ಅಷ್ಟೇ. ಶೋಕಮೋಹಗಳಿಂದ ಅರ್ಜುನನಿಗೆ ಅಡ್ಡಿಯಾಯಿತು. ಯೋಚನೆ ಮಾಡಿ, ಶೋಕಮೋಹಗಳಿಂದ ಅವನು ಮಾಡಿದ ಕರ್ತವ್ಯ ಕರ್ಮಕ್ಕೆ ಅಡ್ಡಿಯಾದರೆ ಏನು ತೆಗೆಯಬೇಕು? ಶೋಕಮೋಹ ತೆಗೆಯಬೇಕು. ಶೋಕಮೋಹಗಳನ್ನು ಕಳೆಯೋದಕ್ಕೆ ಉಪಾಯ ಏನು? ಆತ್ಮಜ್ಞಾನವೇ, ಬೇರೆ ಉಪಾಯ. ಅದಕ್ಕೋಸ್ಕರ ಭಗವದ್ಗೀತೆಯ ತಾತ್ಪರ್ಯ ಆತ್ಮಜ್ಞಾನದಲ್ಲೇ ನೆಲೆ ನಿಂತಿದೆ. ಆತ್ಮ ಅನ್ನೋದೇ ಪರಮಾರ್ಥ ತತ್ವ, ಅದೇ ವಾಸುದೇವ ತತ್ವ. ಆ ತತ್ವ ತಿಳ್ಕೊಳ್ಳೋದನ್ನೇ ಜ್ಞಾನ. ಜ್ಞಾನಕ್ಕೆ ಸಮಾನವಾದಿಲ್ಲ. ನಹಿ ಜ್ಞಾನೇನ ಸದೃಶ. ನೋಡಿದ್ರೆ ಎಲ್ಲ ಹೇಗೆ ಸಮನ್ವಯ ಹೊಂದುತ್ತೆ ಅನ್ನೋದನ್ನ ಭಗವತ್ಪಾದರು ಇಷ್ಟ ಅಚ್ಚುಕಟ್ಟಾಗಿ ಬರೆದು ನಿನ್ನೆ ಹೇಳಿದ್ರು. ನಿನ್ನೆ ಶ್ಲೋಕದಂತಲ್ಲ ಐತಿತೆ ಜ್ಞಾನಮಾಖ್ಯಾತಂ ಗೃಹ್ಯಾತ್ ಗೃಹ್ಯತರಂ ಮಯಾ ಅಂತೆಲ್ಲ. ಈಗ ಒಟ್ಟೇನಾಯ್ತು ತಾತ್ಪರ್ಯ? ವಾಸುದೇವ ಎಂಬ ಸ್ವರೂಪದ ಪರಬ್ರಹ್ಮ ತತ್ವದ ಜ್ಞಾನ ಅಂತ. ಜ್ಞಾನದಿಂದಲೇ ಮೋಕ್ಷ. ಆ ವಾಸುದೇವ ಅನ್ನೋ ತತ್ವವು ಆತ್ಮ ಅಂದ್ರು ಬ್ರಹ್ಮ ಅಂದ್ರು ಎಲ್ಲವೂ ಒಂದೇ ವಸ್ತು, ಬೇರೆ ಬೇರೆ ಏನಿಲ್ಲ. ಆದ್ದರಿಂದ ಆತ್ಮಜ್ಞಾನದಿಂದ ಮೋಕ್ಷ ಅನ್ನೋದು ಸಿದ್ಧವಾಯಿತು. ಇದನ್ನು ಹೇಳಿ ವಿಚಾರ ಮಾಡಪ್ಪ ನೀನು ಯಥೇಚ್ಛಸಿ ತಥಾ ಕುರು ಅಂದ್ಲೂ ಹೇಳಿದ್ರು. ಈಗ ಇನ್ನೊಂದು ಮುಂದಿನ 2 ವಾಕ್ಯಗಳನ್ನು ಹೇಳ್ತಾ ಇದ್ದೇನೆ. ಉಪಸಂಹಾರ ಕೇಳಿದ್ದೆಲ್ಲ ಆಗಿದೆ, ವಿಷಯಗಳನ್ನೆಲ್ಲ ವಿವರಣೆ ಮಾಡಿದ್ದಾರೆ. ನಾವು ಕೂಡ ಅದನ್ನು ಮನನ ಮಾಡಿದ್ದೇವೆ. ಸ್ವಾಮಿ ಮುಂದಕ್ಕೆ ಏನ್ ಬೇಕು? ಏನಿಲ್ಲಪ್ಪ, ಈ ಏನು ಕೇಳಿದೀವೋ ಅದನ್ನು ಅರಗಿಸ್ಕೊಂಡ್ರೆ ಸಾಕು, ಅಷ್ಟೇ. ಇಲ್ಲ ಬರೀ ಕೇಳ್ತಾನೆ ಇರಬೇಕು ಅಂದ್ರೆ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಟ್ರೆ ಏನೂ ಪ್ರಯೋಜನ ಇಲ್ಲ. ಯಾವಾಗಲೂ ಹಾಗೆ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅಂತ
ಆ ಯಾಜ್ಞವಲ್ಕ್ಯರು ತಮ್ಮ ಪತ್ನಿಗೆ ಹೇಳಬೇಕಾದ್ರೆ ತತ್ವವನ್ನು ಹೇಳಿ ಅಂತ ಕೇಳಿಲ್ಲ ಅವಳು. ಹೇಳ್ತೀನಿ ಕೂತ್ಕೊ ಅಂದ್ರು ಆ ಜ್ಞಾನಿಗಳು. ಬರೀ ಕೇಳಿದ್ರೆ ಉಪಯೋಗವಿಲ್ಲ, ಶ್ರವಣ ಆಯ್ತು. ಆಮೇಲೆ ಏನ್ ಮಾಡ್ಬೇಕು? ಏನ್ ಕೇಳಿದೆ ಇವತ್ತು, ಏನೇನು ವಿಷಯ ಇತ್ತು, ನಂಗೆ ಯಾವ್ದು ಗೊತ್ತಿರ್ಲಿಲ್ಲ, ಯಾವ್ದು ಹೊಸದಾಗಿ ಹೇಳಿದ್ರು ಅಂತ ಕೇಳಿದ್ದನ್ನೆಲ್ಲ ಇನ್ನೊಂದ್ಸಲ ನೆನಪು ಮಾಡ್ಕೋತಾ ಇರ್ಬೇಕಂತ. ಇದಕ್ಕೆ ಮನನ ಅಂತ ಕರೀತಾರೆ. ಎಷ್ಟು ಕಷ್ಟ ನೋಡಿ. ಕಷ್ಟ ಅಂದ್ರೇನು? ಕೇಳುವಾಗ ಏಕಾಗ್ರತೆಯಿಂದ ಕೇಳಿದ್ರೆ ಮನನ ಮಾಡೋದು ಸಾಧ್ಯ. ಮನುಷ್ಯನಿಗೆ ಆ ಶಕ್ತಿ ಇದೆ, ಅದನ್ನ ಬಳಸಬೇಕು. ಈಗ ಯಾರಿಗೋ ಸಾಲ ಕೊಟ್ಟಿದ್ದೇವೆ, ತಗೊಳ್ಳಿ ಸ್ವಾಮಿ ಅಂತ ಕೊಟ್ಟ. ಎಷ್ಟು ಗ್ಯಾಪ್ ಇರುತ್ತೆ? ಇಷ್ಟೇ ಸಾಲ ಕೊಟ್ಟಿದ್ದೆ ಅಂತ ಗೊತ್ತು. ಅವ್ನು ಕೊಟ್ಟ ಹಣ ಸರಿಯಾಗಿದೆ ಇಲ್ವೇ ಅಂತ ಎಣಿಸಿದ, ಮತ್ತೇನಾದ್ರು ವ್ಯತ್ಯಾಸ ಆಗಿದೆ ಅಂತ ಇನ್ನೊಂದ್ಸಲ ಎಣಿಸಿದ. ಓಹೋ ನೋಡಿ, ಹಣದ ವಿಷಯದಲ್ಲಿ ಎಂಥ ಒಂದು ಆನಂದ ಜವಾಬ್ದಾರಿ ಇದೆ ಅಂತ ಕಮ್ಮಿ ಆದ್ರೆ ಒಂದು ಕಮ್ಮಿ ಆಯ್ತು ಅಂತ. ಆ ಆಸಕ್ತಿ, ದುಡ್ಡು ಎಣಿಸೋದ್ರಲ್ಲಿರೋ ಆಸಕ್ತಿ ಪರಮಾತ್ಮಂತ್ರಗಳ ವಿಷಯದಲ್ಲಿ ಬಂದ್ರೆ ಯಾಕಾಗಲ್ಲ ಮನದ? ಶ್ರೋತವ್ಯ ಮಂತವ್ಯ. ಮನನ ಅಂದ್ರೆ ಅದನ್ನು ಮತ್ತೆ ವಿಚಾರ ಮಾಡಬೇಕು, ಇಷ್ಟೇ, ಇನ್ನೇನಿಲ್ಲ. ನಾವು ವ್ಯವಹಾರಕ್ಕೆ ಉಪಯೋಗಿಸ್ತೀವಿ ಹೊರತು ಈ ಜಾಣತನನ ಪರಮಾರ್ಥ ದಿನಗಳೊಳಗೆ ಬಳಸೋದಿಲ್ಲ. ಎಂಥ ದಡ್ಡತನ ನೋಡಿ. ಅದಕ್ಕೆ ಜ್ಞಾನಿಗಳೇನಂತಾರೆ, ಹಾಗಲ್ಲ, ಆತ್ಮತತ್ವ ದುರ್ಬೋಧ. ಒಂದು ಕ್ಷಣಕ್ಕೆ ಒಂದೇ ಸತಿ ಓದಿ ತಿಳ್ಕೊಂಡ್ಬಿಟ್ಟೆ ಅಂದ್ರೆ ಆಗೋಲ್ಲ. ಸ್ವಾಮಿ ನಾ ಇಷ್ಟು ಸಲ ಗೀತೆ ಓದ್ದೇನೆ, ಇಲ್ಲ ಸಾಧ್ಯವಿಲ್ಲ. ಜ್ಞಾನವಾಗೋವರೆಗೂ ವಿಚಾರ ಮಾಡ್ತಾನೇ ಇರಬೇಕು ಅಂತ ಅರ್ಥ. ವೇದೋ ನಿತ್ಯಮಧೀಯತಾಂ ತದವಿದಂ ಕರ್ಮಸ್ಸು ನಿಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪರಿಧಿ ಕಾನ್ಯೇತ್ಯಜ್ಯತಾಂ. ಅಮೃತ ಶಂಕರಾಚಾರ್ಯ ಹೇಳ್ತಾರೆ, ದಿನ ವೇದ ಅಧ್ಯಯನ ಮಾಡ್ರಿ, ವೇದ ಹೇಳಿದ ಕರ್ಮಾನುಷ್ಠಾನ ಮಾಡ್ರಿ, ಅದರಿಂದ ಪರಮೇಶ್ವರನ ಪೂಜೆ ಅಂತ ಅದನ್ನ ಅರ್ಪಣೆ ಮಾಡಿ, ಅದರಿಂದ ಕಾಮ್ಯ ಕರ್ಮಗಳಿಂದ ಬಿಡುಗಡೆ ಹೊಂದ್ರಿ. ಇಷ್ಟೆಲ್ಲ ಹೇಳಿ ಸದ್ವಿದ್ವಾನುಪಸೃಪ್ಯತ, ಯೋಗ್ಯನಾದಂತಹ ಶ್ರೇಷ್ಠನಾದ ಸದ್ಗುರುವನ್ನು ಹೋಗಿ ಬಳಸಾಡಬೇಕು. ಅಲ್ಲಿ ಹೋಗ್ರಿ. ಆಮೇಲೆ ಪ್ರತಿದಿನ ತತ್ಪಾದುಕ ಸೇವೆದ ಅವನ ಸೇವೆ ಮಾಡಬೇಕು. ಹಿಂದಿನ ಕಾಲದಲ್ಲಿ ಹಾಗೆ ಗುರುಗಳ ಹತ್ರಕ್ಕೆ ಹೋಗ್ಬೇಕು, ಅವರನ್ನು ಸೇವೆ ಮಾಡಬೇಕು, ಅವರ ಅನುಗ್ರಹ ಮಾಡಿ ತತ್ವ ಹೇಳಬೇಕು. ಆಗ್ಲೇನೆ ಜ್ಞಾನ ಉಂಟಾಗುತ್ತೆ. ಏನಾಕ್ಷರಂ ಪರುಷಂ ವೇದ ಸತ್ಯಂ ಅಂತ ಉಪನಿಷತ್ತಿಗೆ ಎಲ್ಲಿದ್ರು ಅದೇ ರೀತಿಯಾಗಿರ್ತಕ್ಕಂಥ ಒಂದಾನೊಂದು ಕಥೆ ಬಂತು. ಅದೇ ಕನ್ನಡಕ ಬಿಟ್ಟು ಬಂದಿದ್ದೆ ಅಂತ ಪೀಠಿಗೆ ಹೇಳ್ತಾ ಇದ್ದೀನಿ, ಓದಕ್ ಕಾಣ್ತಾ ಇಲ್ಲ. ಸ್ವಲ್ಪ ನಗುತ್ತಾ ಇದ್ರೆ ಬೇಜಾರಾಗಲ್ಲ ಅಂತ. ಹಾಗಾಗಿ ವೇದೋ ನಿತ್ಯಮಧೀಯತ ಎಲ್ಲ ಎಷ್ಟು ಸಲ ಬೇಕಾದ್ರೆ ವೇದಾಂತ ಕೇಳಿ ಆ ಆಸಕ್ತಿ ಹೊಟ್ಟಿದ್ರೆ ಬೇಜಾರಾಗದೇ ಇಲ್ಲ. ಇನ್ನೂ ವಿಚಾರ ಮಾಡಿ ನಮ್ಮದೇ ಸ್ವರೂಪ ಆತ್ಮತತ್ವ ಅದನ್ನು ತಿಳ್ಕೊಳ್ಳೋದು ಹೇಗೆ. ಹೀಗಾಗಿ ಏನೇ ಸಾಧನೆಗಳನ್ನ ಮಾಡಿದ್ರು ಒಂದು ಮಾತು ಹೇಳಿದ ಭಗವಂತ, ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಆತ್ಮಜ್ಞಾನವಾದರೇನೆ ನೀನು ಮಾಡಿದ ಕರ್ಮವಾಗಲಿ ಉಪಾಸನೆಯಾಗಲಿ ಎಲ್ಲ ಮುಕ್ತಾಯ. ಜ್ಞಾನೇ ಪರಿಸಮಾಪ್ಯತೆ ಅಂತ ಭಗವಂತನೇ ಹೇಳಿದ ಮೇಲೆ ಗೀತೆ ತಾತ್ಪರ್ಯ ಎಲ್ಲಿ ಪರಿಸಮಾಪ್ತಿಯಾಗಿದೆ ಹೇಳಿ ನೋಡೋಣ? ಆತ್ಮಜ್ಞಾನದಲ್ಲೇ. ಅದಕ್ಕೆ ಶಂಕರಾಚಾರ್ಯ ಪರಮಾರ್ಥ ತತ್ವಂ ವಾಸುದೇವಾಖ್ಯಂ ಪರಂ ಬ್ರಹ್ಮ ಅಂತಲೇನೆ ಬರುತ್ತೆ. ಅದನ್ನೇ ಉಪಸಂಹಾರದಲ್ಲೂ ಹೇಳಿದರು ನಿನ್ನೆ. ಆ ವಾಕ್ಯ ಏನಂತ? ಇತಿತೆ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯಾ. ಹೇ ಅರ್ಜುನ, ಆ ಆತ್ಮಜ್ಞಾನವನ್ನ ನಿನಗೆ ಇದುವರೆಗೆ ಹೇಳಿದ್ದೇನೆ, ಅತ್ಯಂತ ರಹಸ್ಯವಾದದ್ದು. ಇದನ್ನ ವಿಮರ್ಶ್ಯ, ಚೆನ್ನಾಗಿ ವಿಮರ್ಶೆ ಮಾಡು. ಆಮೇಲೆ ಯಥೇಚ್ಛಸಿ ತಥಾ ಕಳು. ನಿನಗೆ ಹೇಗೆ ಇಷ್ಟ ಬಂತೋ ಹಾಗೆ ಮಾಡು. ಅಂದ್ರೆ ಅರ್ಥ ಏನು? ಹೇಗೆ ಬೇಕಾದ್ರೂ ಮಾಡುವಂತಲ್ಲ. ಈ ಜ್ಞಾನ ನಿನಗೆ ಅರ್ಥವಾಗಿ ಬಿಟ್ಟಿದ್ರೆ ಮುಂದೆ ಹೇಗಿರ್ಬೇಕೋ ಹಾಗೆ ಇರ್ತೀಯ ಅಂತ. ಆಮೇಲೆ ಬದಲಾಯಿಸಕ್ಕಾಗಲ್ಲ. ಈಗ ಅಜ್ಞಾನಿಯನ್ನ ಜ್ಞಾನಿಯನ್ನಾಗಿ ಮಾಡೋದು ಅನ್ನೋದು ನಿಜ ಆಗ್ಬಹುದು. ಜ್ಞಾನಿಯನ್ನ ಅಜ್ಞಾನಿಯನ್ನಾಗಿ ಮಾಡಿ ನೋಡೋಣ ತಾರ್ಕಾಲಿಕಾಗಿ ಸಾಧ್ಯವೇ ಇಲ್ಲ ಅಂತ. ಯಾಕೆ? ಇಂಪಾಸಿಬಲ್. ಜ್ಞಾನಿ ಆಗ್ತಾನೆ ಇಲ್ಲ. ಜ್ಞಾನಿ ಆದ್ಮೇಲೆ ಯಾಕೆ ಅವನ ದಾರಿ ತಪ್ತಾನೆ? ಇಲ್ಲೇ ಇಲ್ಲ, ಜ್ಞಾನದಲ್ಲೇ ನೆಲೆಗೊಂಡಿರ್ತಾನೆ. ಇಂಥ ಒಂದು ಹೇಳಿ ಈಗ ಮುಗಿಸ್ಬಿಡೋಣಪ್ಪ ಅರ್ಜುನ ಅಂತ. ಈಗ ಭಗವಂತನೇ ಸರ್ವಗುಹ್ಯತ ಬಂಭೂಯ ಶೃಣಮೇ ಪರಮಂ ಯತಃ ಇಷ್ಟೋಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಂ ಮನ್ಮನಾಭವ ಮದ್ಭಕ್ತಃ ಮದ್ಯಾಜೀ ಮಾಂ ನಮಸ್ಕುರು
ಮಾನೇ ವೈಷ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿ ಮೇ. ಇಷ್ಟು ಆಗಿರ್ಬೇಕಲ್ಲ ನಿನ್ನೆ ಹೇಳಿದೆ. ಆಗಿಲ್ವಾ? ಸರಿ, ಸಂಕ್ಷಿಪ್ತವಾಗಿ ಹೇಳ್ಕೊಂಡು ಹೋಗೋಣ. ಸರ್ವಗೃಹ್ಯತಮಂ ಭೂಯ ಭೂಯೋಪಿ ಮಯಾ ಉಚ್ಯಮಾನಂ ಶೃಣು. ಇನ್ನು ಒಮ್ಮೆ ನಾನು ಹೇಳ್ತಕ್ಕಂಥ ಮಾತನ್ನು ಕೇಳು ಅಂತ ಎಲ್ಲ ಕಂಡೆನ್ಸ್ ಮಾಡಿ ಹೇಳ್ತಾ ಇದ್ದಾರೆ ಇವಾಗ ಸಂಕ್ಷಿಪ್ತವಾಗಿ. ಏನು? ಸರ್ವಗೃಹ್ಯತಮಂ, ಅತ್ಯಂತ ರಹಸ್ಯವಾದಂತಹ ಒಂದಾನೊಂದು ತತ್ವ ಇದು. ಕೇಳು, ಶೃಣು. ಯಾರು ಹೇಳೋರು? ಭಗವಂತನಾದ ಪರಮಾತ್ಮ. ಶೃಣವೇ ಪರಮಂ ವಚಃ. ಹೇ ಅರ್ಜುನ, ನಿಜವಾಗಿಯೂ ಕೂಡ ಈಗ ನಾ ಹೇಳ್ತಕ್ಕಂಥ ರಹಸ್ಯ ಪರಮ ಅಂದ್ರೆ ಅತ್ಯಂತ ಮಿಗಿಲಾದದ್ದು. ಯಾವ ಮಿಗಿಲಾದಂಥ ಅತ್ಯಂತ ಮಿಗಿಲಾದ ಮೋಕ್ಷವನ್ನೇ ಕೊಡ್ತಕ್ಕಂಥದ್ದು. ಅಂಥ ವಿಚಾರವನ್ನು ಹೇಳ್ತಾ ಇದ್ದೇನಪ್ಪ, ಕೇಳು. ಹಾಗೆ ಹೇಳಬೇಕಾದ್ರೆ ನಿನ್ನನ್ನು ಕುರಿತು ಹೇಳುವುದರ ಉದ್ದೇಶವೇನು ಅಂದ್ರೆ ಇಷ್ಟೋಸಿಮೇ ದೃಢಮಿತಿ. ಏನೋ ನಿನ್ನ ಕಂಡ್ರೆ ನನಗೆ ಬಹಳ ಪ್ರೀತಿ ಅಂತ. ಅರ್ಜುನನಿಗೂ ಕೃಷ್ಣನಿಗೂ ಬಹಳ ಅಪಾರವಾದಂತಹ ಒಂದು ಸ್ನೇಹ ಅಂತ. ಇಷ್ಟ ಅಂದ್ರೆ ಪ್ರಿಯ, ನನಗೆ ತುಂಬಾ ಬೇಕಾದವನಾಗಿದ್ದೀಯ. ಹಾಗ್ತಾನೆ ನಾವೇನಾದ್ರು ಒಂದು ಗುಟ್ಟೋ ರಹಸ್ಯ ಹೇಳಬೇಕಾದ್ರೆ ನಾವು ಅತ್ಯಂತ ಪ್ರೀತಿ ಪಾತ್ರ ಆಗಿರೋರ ಹತ್ರಲೇ ಹೇಳೋದು, ಎಲ್ಲರ ಹತ್ರ ಹೇಳ್ಕೊಂಡು ಬರೋದಿಲ್ಲ ಅದನ್ನು. ಕಿಂತರ ಹೇ ಇಷ್ಟ. ಆದ್ದರಿಂದ ಮಮ ದೃಢಂ ಅವಿಭಚಾರೇಣ ಕೃತ್ವ ಅಂದ್ರು. ನೀನು ನನಗೆ ಬೇಕಾದವನು, ಅತ್ಯಂತ ಪ್ರಿಯನಾದವನು ಮತ್ತು ದೃಢವಾಗಿ ತಿಳ್ಕೊಳ್ಳೋ ಶಕ್ತಿ ಇದೆ ನಿನಗೆ. ತೇನ ಕಾರಣೇನ, ಆ ಕಾರಣದಿಂದಲೇ ಹೇಳ್ತೇನೆ ನಿನಗೆ ಹಿತವಾದದ್ದನ್ನು. ಹಿತ ಅಂದ್ರೇನು? ಜ್ಞಾನ ಪ್ರಾಪ್ತಿ ಸಾಧನ ಅಂದ್ರು. ಹಿತವಾದ ವಚನ ಅಂದ್ರೆ ಉದ್ಧಾರ ಆಗಕ್ಕ, ವ್ಯಕ್ತಿ ಉದ್ಧಾರವಾಗಕ್ಕೋಸ್ಕರ ಹೇಳ್ತಕ್ಕ ಮಾತು. ಇಲ್ಲಿ ಭಗವಂತ ಹೇಳ್ತಾರೆ, ನೋಡಿ ನನಗೆ ಅತ್ಯಂತ ಬೇಕಾದವನು ನೀನು, ಇಷ್ಟನಾದವನು, ಪ್ರಿಯನಾದವನು, ಅದಕ್ಕೋಸ್ಕರ ನಿನಗೆ ಹಿತವನ್ನು ಹೇಳ್ತಾ ಇದ್ದೇನೆ ಎಂದ. ಅರ್ಜುನ್ಗೆ ಇಷ್ಟೆಲ್ಲ ಹೇಳಿ ಆಗಿದೆಯಲ್ಲ ಅಂದ್ರೆ ಹಾಗಲ್ಲ. ಜ್ಞಾನ ತತ್ವವನ್ನ, ವಾಸುದೇವ ತತ್ವವನ್ನ ವಿವರಿಸಿ ಹೇಳಿದ್ದು ಉಂಟು. ಅರ್ಜುನನು ಕೇಳಿದಾನೆ, ಆದ್ರೆ ಭಗವಂತನಿಗೆ ಹೀಗನ್ಸಿರ್ಬೇಕು. ಕೇಳಿಬಿಟ್ಟು ಅರ್ಜುನ ಅದನ್ನ ಸಾಧನ ಮಾಡದೆ ಹೋಗ್ಬಿಟ್ರೆ ಏನ್ ಪ್ರಯೋಜನ? ಒಂದ್ ಕಾರಣ. ಕೆಲವು ಸಲ ಏನಾಗುತ್ತೆ, ಕೇಳಿರ್ತೀವಿ, ನಮಗೇನನ್ಸುತ್ತೆ, ಅಯ್ಯೋ ಅಷ್ಟು ದೊಡ್ಡ ಸಾಧನ ನಾವೆಲ್ಲಿ ಸ್ವಾಮಿ ಮಾಡಕ್ಕಾಗುತ್ತೆ ಅಂದ್ಬಿಡ್ತೀವಿ. ನಿಜ ಹಾಗಾಗುತ್ತೆ. ನಮಗೆ ಎಟಕದೇ ಇರತಕ್ಕಂತಹ ಸಾಧನ ಹೇಳಿಬಿಟ್ರೆ ಆ ಸಾಧನ ಮಾಡೋದು ಕಷ್ಟ, ಆ ಸಾಧನದಿಂದ ಸಿದ್ಧಿ ಆಗೋದು ಇನ್ನೂ ಕಷ್ಟ, ಹೀಗೂ ಆಗ್ಬೋದು. ಆದ್ದರಿಂದ ಅದನ್ನು ಪರಿಹಾರ ಮಾಡೋಕ್ಕೆ ಭಗವಂತ ಒಂದು ಉಪಾಯ ಮಾಡಿಬಿಟ್ಟು, ಜ್ಞಾನ ಅನ್ನೋದು ಪರಾಕಾಷ್ಠೆ, ಅತ್ಯಂತ ತುಟ್ಟದ ಇದು. ಜ್ಞಾನದಿಂದಲೇನೆ ಮೋಕ್ಷ, ನಹಿ ಜ್ಞಾನೇನ ಸದ್ಯೆಲ್ಲ ಹೇಳ್ಬಿಟ್ನಲ್ಲ ಭಗವಂತ. ಅರ್ಜುನಿಗೆ ಏನು ಅನಿಸ್ತ, ಅಯ್ಯೋ ಈ ಜ್ಞಾನವನ್ನ ನಾನು ಸಂಪಾದನೆ ಮಾಡೋದು ಅಂದ್ರೆ ಹೇಗೆ ಅಂತ ಸಂಶಯ ಬಂದಿರಬಹುದು. ಅದಕ್ಕೆ ಭಗವಂತ ಹೇಳ್ತಾ ಇದ್ದೇನೆ, ಹಾಗೆ ತಿಳ್ಕೋಬೇಡ, ನಿನ್ನ ಮೇಲೆ ನನಗೆ ಬಹಳವಾದಂತಹ ಅಭಿಮಾನ ಇದೆ, ಆದ್ರಿಂದಲೇ ನಿನಗೆ ಇನ್ನೊಮ್ಮೆ ಇನ್ನೂ ಗುಟ್ಟು ಹೇಳ್ಕೊಡ್ತೇನೆ ಅಂತ. ಏನು ಗುಟ್ಟು ಅಂತ ಇನ್ನೇನು ಗುಟ್ಟಿಲ್ವೇ ಇಲ್ಲ, ಅದೇ ಆತ್ಮಜ್ಞಾನವೇ, ಅದೇ ರಹಸ್ಯ. ಗುಹ್ಯತರಂ ನಿಜ, ಅದು ಸರ್ವಗುಹ್ಯತಮಂ. ಗುಣ ಅಂದ್ರೆ ಗುಟ್ಟುಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದ ಗುಟ್ಟಾಗಿದೆ ಅದು. ಅತ್ಯಂತ ಗುಹ್ಯತಮಂ ರಹಸ್ಯವೇ. ಆದರೂ ಅದನ್ನ ಭೂಯ ಇನ್ನೂ ಒಂದು ಸಲ ನಿನಗೆ ಹೇಳ್ತೇನೆ. ಹೇಳೋದಕ್ಕೇನು ಕಾರಣ? ನೀನು ಬೇಕಾದವನು ನನಗೆ ಸ್ನೇಹಿತನಾಗಿದೆಯಾ, ಅದಕ್ಕೋಸ್ಕರ ಹೇಳಪ್ಪ ಅಂದ್ರೆ ಕಿಂತದು ಯಾವುದದು? ಮನ್ಮನಾಭವ ಮದ್ಭಕ್ತ ಮದ್ಯಾಜೀ ಮಾಂ ನಮಸ್ಕರು ಮಾನೇ ವೈಷ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿ ಮೇ. 65ನೇ ಶ್ಲೋಕ. ಇಡೀ ಭಗವದ್ಗೀತೆಯಲ್ಲಿ 2 ಸಲ ಬಂದಿದೆ ಈ ಶ್ಲೋಕ. ಮನ್ಮನಾಭವ ಮದ್ಭಕ್ತ ಮದ್ಯಾಜೀ ಮಾಂ ನಮಸ್ಕರು ಮಾನೇ ವೈಷ್ಯಸಿ ಯುಕ್ತೋ ಏವಂ ಆತ್ಮಾನಂ ಮತ್ಪರಾಯಣ ಅಂತ ಹಿಂದೆ 12ನೇ ಅಧ್ಯಾಯದಲ್ಲಿ. ಈಗ ಪುನಃ ಹೇಳ್ತಾರೆ ಅದನ್ನೇ, ಮನ್ಮನಾಭವ ಮದ್ಭಕ್ತ ಮದ್ಯಾಜೀ ಮಾಂ ನಮಸ್ಕರು ಮಾನೇ ವೈಷ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿನೇ ಎಂದು ಒಂದು ಕೊನೆ ಪಾದವನ್ನು ಬದಲಾವಣೆ ಮಾಡಿದ್ದಾರೆ. ಈಗ ಅದರ ಅರ್ಥವನ್ನು ಹೇಳ್ತಾರೆ 65ನೇ ಶ್ಲೋಕ. ಮನ್ಮನಾಭವ ಮಚ್ಚಿತ್ತೋ ಭವ ಮದ್ಭಕ್ತೋ ಭವ ಮದ್ಭಜನೋ ಭವ ಮದ್ಯಾಜೀ ಭವ ಮದ್ಯಜನಶೀಲೋ ಭವ. ಓದಕ್ಕೆ ಎಷ್ಟು ಚೆನ್ನಾಗಿ ಮಾಂ ನಮಸ್ಕರೋ ನಮಸ್ಕಾರಮಪಿ ಮಮೈವ ಕುರು.
ಇದು ಕೇಳಿಬಿಟ್ರೆ ಏನಪ್ಪ ಕೃಷ್ಣನಿಗೆ ಎಲ್ಲ ನನಗೆ 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 ಅಂತಾರೆ ಅಂದ್ರೆ ಭಗವಂತನಿಗೆ ಎಷ್ಟು ಜಂಭ ಇರಬಹುದು. ನಮಸ್ಕಾರನ ಅವನಿಗೆ ಮಾಡ್ಬೇಕಂತೆ, ನೈವೇದ್ಯನ ಅವನಿಗೆ ಮಾಡ್ಬೇಕಂತೆ, ಅವನ್ನೇ ಚಿಂತನೆ ಮಾಡ್ಬೇಕಂತೆ, ಅವನಿಗೆ ಭಕ್ತನಾಗಿರ್ಬೇಕಂತೆ, ಅವನಿಗೆ ಯಜ್ಞ ಮಾಡ್ಬೇಕಂತೆ. ಆಹಾ ಹೀಗುಂಟೆ ಅಂತ ಮನಸ್ಸಿಗೆ ಒಂದ್ ಸ್ವಲ್ಪ ಅನ್ಸುತ್ತೆ. ನಿಜ ಏನು ಅಂದ್ರೆ ಎಲ್ಲವೂ ಪರಮಾತ್ಮನಿಗೆ ಆಗ್ತಕ್ಕದ್ದು. ಯಾಕೆ ಸೃಷ್ಟಿ ಮಾಡಿರೋದಲ್ಲ ಪರಮಾತ್ಮನೆ. ಜಗತ್ತಿನಲ್ಲಿ ಏನೇನಿದೆಯೋ ಅದು ಭಗವಂತನಿಂದ ಅಲ್ಲದೆ ಯಾರಿಂದ ಆಗಿದೆ? ಎಷ್ಟರ ಮಟ್ಟಿಗೆ ಪಂಚಮಹಾಭೂತಗಳಿಂದ ತಗೊಳ್ಳಿ. ಈಗ ನೀವೇ ಯೋಚನೆ ಮಾಡಿ, ಸಮಸ್ತವೂ ಪರಮಾತ್ಮನಿಂದ ಬಂದ ಮೇಲೆ, ಉಸಿರಾಡ್ಕೊಂಡು ಬದುಕಿದ ಮೇಲೆ, ಆಹಾರ ತಿಂದು ಬದುಕಿದ ಮೇಲೆ, ಇಂದ್ರಿಯಗಳನ್ನು ಬಳಸ್ತಾ ಇದ್ದ ಮೇಲೆ, ಒಂದೊಂದರಲ್ಲಿಯೂ ಪರಮಾತ್ಮನ ಅನುಗ್ರಹ ಇದೆ. ಅವನೇ ಸೃಷ್ಟಿ ಮಾಡಿದ್ದು ಅಂದಮೇಲೆ ಈಗ ನಾವು ಕಣ್ಣು ಕಿವಿಯೋ ಮೂಗೋ ಉಪಯೋಗಿಸೋದು ಯಾರಿಗೂ ಉಪಯೋಗಿಸ್ಬೇಕು? ಅವನಿಗೆ ಉಪಯೋಗಿಸ್ಬೇಕು. ಅದಕ್ಕೋಸ್ಕರ ಮನ್ಮನಾಭವ ಮದ್ಭಕ್ತ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾನೆ. ನನ್ನಲ್ಲಿಯೇ ಮನಸ್ಸನ್ನು ಇಡು. ಯಾಕೆ? ಮನಸ್ಸು ಸೃಷ್ಟಿ ಮಾಡಿರೋನು ನಾನೇ, ನಿನ್ನ ಮನಸ್ಸಿಗೆ ಸಾಕ್ಷಿಯಾಗಿರೋನು ನಾನೇ. ನನ್ನ ಬಿಟ್ಟು ಎಲ್ಲಿ ಹೋಗ್ತೀಯ ನೀನು? ಹೇಗೊಂದು ಚಿಕ್ಕ ಮಗು ಇದ್ರೆ ಆ ಮಗುವಿಗೆ ತಾಯಿಯೇ ಪೂರ್ಣವಾದ ಗತಿ. ತಾಯಿನೂ ಅವಳೆ, ತಂದೆಯೂ ಅವಳೆ, ಗುರುವೂ ಅವಳೆ, ಎಲ್ಲವೂ ಅವಳು. ಯಾಕೆ ಅಂತ ಮಗು ಇನ್ನು ಚಿಕ್ಕದು, ಅದಕ್ಕಿನ್ನೇನು ಗೊತ್ತಿಲ್ಲ. ಹಾಗೆ ನಾವು ವೇದಾಂತ ಕಲಿಬೇಕಾದ್ರೆ ಶಿಶುಗಳಂತಾಗಿ ಇದನ್ನೇ ವೇದಾಂತದಲ್ಲಿ ಬಾಲ್ಯೇನ ತಿಷ್ಠಾಸೆ ತಸ್ಮಾತ್ ಬ್ರಾಹ್ಮಣ ಪಾಂಡಿತ್ಯಂ ನಿರ್ವಿದ್ಯ. ಏನು ಗಂಭೀರವಾಗಿ ಉಪನಿಷತ್ತನ್ನು ಬರೀತಾರೆ ನೋಡಿ. ಬ್ರಾಹ್ಮಣನಾದವನು ಅಂದ್ರೆ ಅವನು ವರ್ಣದಲ್ಲಿ ಶ್ರೇಷ್ಠನಾದವನು, ಸತ್ಕಾರ್ಯಗಳನ್ನು ಮಾಡತಕ್ಕವನು, ಸತ್ವಗುಣ ಸಂಪನ್ನ, ಇದೆಲ್ಲ ಕ್ವಾಲಿಫಿಕೇಶನ್ ಇದ್ದೇ ಬಿಟ್ಟಿದೆ. ತಿಳುವಳಿಕೆ ಇರತಕ್ಕವನು ಅಂತ ಪಾಂಡಿತ್ಯ ಅಂತ ಶಬ್ದನೂ ಹೇಳಿದ್ದಾರೆ. ಆಮೇಲೆ ಹೇಳ್ತಾರೆ ಉಪನಿಷತ್ನಲ್ಲಿ, ಇಂಥ ಬ್ರಾಹ್ಮಣನು ಪಾಂಡಿತ್ಯಂ ನಿರ್ವಿದ್ಯ. ಪಾಂಡಿತ್ಯ ಅಂದ್ರೆ ಶಾಸ್ತ್ರಾರ್ಥ ಜ್ಞಾನ ಎಲ್ಲ ಗೊತ್ತು ಸ್ವಾಮಿ ನನಗೆ. ಆಗಲಪ್ಪ ಪರವಾಗಿಲ್ಲ, ಎಲ್ಲ ತಿಳಿದೆ ನಿಜ. ಹೇಗಿರಬೇಕು? ಬಾಲ್ಯೇನ ತಿಷ್ಠಾಸೇತ್, ಎಳೆ ಮಗುವಿನಂತಿರಬೇಕು ಅಂತ ನೋಡಿ. ಎಳೆಯ ಮಗುವಿನಂತಿರಬೇಕು ಅಂದ್ರೆ ಆ ಮಗುವಿಗೆ ಏನು ಗೊತ್ತಿಲ್ಲ ಪಾಪ. ಎಷ್ಟು ಮಲ್ಕೋಬೇಕು, ಯಾವಾಗ ಹೇಳ್ಬೇಕು, ಆಹಾರ ಎಷ್ಟು ತಗೋಬೇಕು, ಇವೇನಿಲ್ಲ. ಯಾಕೆ ಅಂತ ತಾಯಿ ಎಲ್ಲ ನೋಡ್ಕೊತಾಳೆ, ಅದೆಲ್ಲ ಮರೆತುಬಿಟ್ಟಿದೆ ಪಾಪ. ಆ ತಾಯಿಗೆ ಎಷ್ಟು ಪ್ರೇಮ ಇದೆ ಅಂದ್ರೆ ಆ ಮಗುವನ್ನು ಎಷ್ಟರ ಮಟ್ಟಿಗೆ ಸಾಕ್ತಾಳೋ, ಮಗುವಿಗೆ ಯಾವ ಜವಾಬ್ದಾರಿಯೂ ಇಲ್ಲವೋ ಹಾಗೆ ಮನುಷ್ಯ ಈ ಜಗತ್ತನ್ನ ಮೆಲ್ಲಗೆ ಬಿಡಿಸ್ಕೊಂಡಿದ್ ಯಾವುದು ನಂದಲ್ಲ, ಪರಮಾತ್ಮನ ಧ್ಯಾನ ಮಾಡೋದು ಒಂದೇ ಕೆಲಸ. ಇದೇ ಬಾಲ್ಯನ ತಿಷ್ಠಾಸೆ ಅಂತ. ಆ ಬಾಲ್ಯದ ವಯಸ್ಸಿನಲ್ಲಿ ಅದ್ ಯಾಕೆ ಹೇಳ್ತಾರೆ ಅಂದ್ರೆ ಕಾಮಕ್ರೋಧಗಳಿರೋದಿಲ್ಲ ಅಂತ. ಅದಕ್ಕೆ ಏನಂತ ಗೊತ್ತಿರೋದು. ಚಿಕ್ಕ ಮಕ್ಕಳಾದ್ರೆ ಎತ್ತಿದವ್ರ ಕೈನ ಮಗು ಅಂತಾರೆ ನೋಡಿ. ಯಾರು ಎತ್ಕೊಂಡು ಅವ್ರ ಕೈ ಹೋಗುತ್ತೆ, ಆ ತಾನು ಮಾತಾಡುತ್ತೆ, ಕೆಲಸ ಮಾತಾಡ್ತಾ ಇದ್ರೆ ನಗುತ್ತೆ. ಅದಕ್ಕೇನು ಗೊತ್ತು ಅಂತ ಅಷ್ಟು ಸರಳವಾಗಿ ಎಲ್ಲಾ ರೀತಿಯಿಂದಲೂ ಕೂಡ ನಮ್ಮ ಅಂತಃಕರಣವನ್ನ ಆ ಮಟ್ಟದಲ್ಲಿ ಇಟ್ಟಿರಬೇಕು ಅನ್ನೋ ಅರ್ಥ ಅಷ್ಟೇ. ಮನ್ಮನಾಭವ ಅಂತದೆ. ಮಚ್ಚಿತ್ತೋ ಭವ ಮಜ್ಜಾಜಿ, ನನಗಾಗಿ ಯಜ್ಞಾಗಾದಿಗಳನ್ನು ಮಾಡುವ. ತತ್ರ ಏವಂ ವರ್ತಮಾನ ವಾಸುದೇವೇ ಏವ ಸಮರ್ಪಿತ ಸಾಧ್ಯ ಸಾಧನ ಪ್ರಯೋಜನ ಮಾಮೇವ ಏಷ್ಯಸಿ. ಹೀಗೆ ನನ್ನನ್ನೇ ಭಜನೆ ಮಾಡ್ತಾ, ನನ್ನ ಭಕ್ತನೇ ಆಗಿದ್ದು, ನನಗಾಗಿಯೇ ಎಲ್ಲಾ ಕರ್ಮಗಳನ್ನು ಅರ್ಪಣೆ ಮಾಡ್ತಾ ಇದ್ದ ಪಕ್ಷದಲ್ಲಿ ಮಾಮೇವ ಏಷ್ಯಸಿ, ನನ್ನನ್ನೇ ಸೇರುತ್ತೀಯ. ಸತ್ಯಂತೆ, ಈ ಮಾತು ಪೂರ್ಣವಾಗಿ ನಿಜ. ಇದರಲ್ಲಿ ಏನೊಂದು ಇದು ಸುಳ್ಳಿಲ್ಲ. ಪರಮಾತ್ಮ ಎಲ್ಲಾರು ಸುಳ್ಳುಂಟೆ ಅಥವಾ ಅವನ ಯಾರು ನೋಡಿದ್ರೆ ಅದು ಸತ್ಯವಾಗದೇ ಇರುತ್ತೆ. ಇಂಥ ಶಕ್ತಿ ಇದೆ ಭಗವಂತನಿಗೆ ಅಂದ್ರೆ ಭಗವಂತನ ಬಾಯಲ್ಲಿ ಸುಳ್ಳು ಬರೋದೇ ಇಲ್ಲ ಅಂತೀವಲ್ಲ. ಅರ್ಥ ಏನು ಗೊತ್ತೆ? ಅವನಿಗೇನು ಆಡಿದ್ರೆ ತಾನಾಗೆ ನಡೆದೇ ಬಿಡುತ್ತೆ. ಅದು ಸುಳ್ಳು ಯಾಕಾಗುತ್ತೆ? ಆದ್ರಿಂದ ಎಲ್ಲವೂ ಸತ್ಯವೇ. ಸತ್ಯದಲ್ಲಿಯೇ ಸಮಸ್ತವೂ ಅಡಕವಾಗಿದೆ. ಸತ್ಯ ಅಂದ್ರೆ ಪರಮಾತ್ಮನೇ. ಹೀಗಿದೆಯಾ? ಆದ್ರಿಂದ ನೀನು ಅವರಿವರ ಮಾತು ಕೇಳಬೇಡ, ನನ್ನಲ್ಲೇ ಮನಸ್ಸಿಡು, ನನ್ನ ಭಕ್ತನಾಗು, ನನಗಾಗಿ ಆರಾಧನೆ ಮಾಡು, ನನ್ನನ್ನೇ ನಮಸ್ಕರಿಸು, ನನ್ನನ್ನೇ ಸೇರ್ತೀಯೋ. ಏವಂ ಭಗವತಃ ಸತ್ಯ ಪ್ರತಿಜ್ಞತ್ವಂ ಬುದ್ಧ್ವಾ ಭಗವದ್ಭಕ್ತೇ ಅವಶ್ಯಂ ಭಾವಿ ಮೋಕ್ಷಫಲಂ ಅವಧಾರ್ಯ ಭಗವಚ್ಚರಣೈಕಪರಾಯಣೋ ಭವೇದಿತಿ ವಾಕ್ಯಾರ್ಥ. ಈ ಶಂಕರಾಚಾರ್ಯರು ಈ ಶ್ಲೋಕ 2 ಸಲ ಬಂದಿದೆ. ಈ 2ನೇ ಸಲ ಬಂದಾಗ ಅರ್ಥ ಬರೀತಾರೆ ಕೇಳಿ. ಗೀತೆಯಲ್ಲಿ 2 ಸಲ ಈ ಶ್ಲೋಕ ಯಾಕೆ ಬಂದಿದೆ ಅಂದ್ರೆ ಭಗವಂತ ಎಂಥ ಪ್ರತಿಜ್ಞೆ ಮಾಡಿದಾನೆ, ಸತ್ಯ ಪ್ರತಿಜ್ಞೆ. ಅವನಿಗೇನಂದ ಹೀಗ ಮಾಡು ಅಂತಾನೋ ಅದು ನಡೆಸ್ಕೊಡ್ತಾನೆ, ಬಾಯಲ್ಲಿ ಹೇಳ್ಬಿಟ್ಟು ಸುಮ್ಮನಿರೋದಿಲ್ಲ. ಈ ಭಗವಂತನ ಸತ್ಯ ಪ್ರತಿಜ್ಞೆಯನ್ನ ಬುದ್ಧ ಅರಿತುಕೊಂಡು
ಏನು ಭಗವಂತನ ಸತ್ಯ ಪ್ರತಿಜ್ಞೆ? ಮನ್ಮನಾಭವ, ಮದ್ಭಕ್ತ, ಮದ್ಯಾಗಿ, ನನ್ನಲ್ಲೇ ಮನಸ್ಸಿಡು, ನನ್ನ ಭಕ್ತನಾಗು. ಹೀಗೆ ಒತ್ತಿ ಒತ್ತಿ ಹೇಳಿದಾಗ ಅಭಿಪ್ರಾಯ ಏನು ಬರುತ್ತೆ? ಭಗವಂತ ಪೂರ್ಣ ಜವಾಬ್ದಾರಿ ತಗೊಂಡಿದ್ದಾನೆ ಅಂತ ಅರ್ಥ. ಯಾರದ್ದು? ಭಕ್ತಂದು. ಪರಮಾತ್ಮನೇ ಪೂರ್ಣ ಜವಾಬ್ದಾರಿ ತೆಗೆದುಕೊಂಡು ನನ್ನ ಭಕ್ತನಾಗು, ನಾನು ಉದ್ಧಾರ ಆಗ್ತೀಯ ನೀನು ಅಂತ ಹೇಳಿದ ಮೇಲೆ ಆ ಸತ್ಯ ಪ್ರತಿಜ್ಞನಾದ ಭಗವಂತನ ವಾಕ್ಯವನ್ನ ಯಾವ ರೀತಿಯಿಂದಲೂ ಸಂಶಯ ಪಡಬೇಕಾಗ್ತಿಲ್ಲ. ಸತ್ಯ ಪ್ರತಿಜ್ಞತ್ವ ಬುದ್ಧ್ವಾ ಅದನ್ನು ತಿಳ್ಕೊಂಡು ಅದರಲ್ಲೂ ಭಗವದ್ಭಕ್ತೇ ಅವಶ್ಯಂ ಭಾವಿ ಮೋಕ್ಷ ಫಲಂ. ಭಗವಂತನ ಭಕ್ತಿಯನ್ನ ಮಾಡಿದರೆ ಅತ್ಯಗತ್ಯವಾಗಿ ಮೋಕ್ಷ ಸಿಕ್ಕಿಯೇ ತೀರುತ್ತೆ. ಭಕ್ತಿಗೂ ಜ್ಞಾನಕ್ಕೂ ಹೆಚ್ಚು ಭೇದವೇ ಇಲ್ಲ. ಭಕ್ತಿ ಅಂದ್ರೆ ಪ್ರೇಮ ಅಂತಾರೆ, ಜ್ಞಾನ ಅಂದ್ರೆ ಪದಾರ್ಥದ ಒಂದಾನೊಂದು ತಿಳುವಳಿಕೆ ಸ್ವರೂಪ ಅಂತ ಅರ್ಥ. ಅದು ಒಂದೊಂದು ಬಿಟ್ಟು ಒಂದಿಲ್ಲ. ಹೇಗೆ ಒಂದು ಪದಾರ್ಥಕ್ಕೆ ಮುಂಭಾಗ ಹಿಂಭಾಗ ಅಂತಿರುತ್ತೋ, ಈ ಭಕ್ತಿ ಜ್ಞಾನ ಅನ್ನೋದು ಅಂಥದ್ದೇ. ಎರಡು ಸೇರಿ ಒಂದೇ ಪದಾರ್ಥ, ಒಂದು ಮುಂಭಾಗ ಒಂದು ಹಿಂಭಾಗ ಹಿಂಭಾಗ. ಪ್ರೇಮ ಇದ್ರೆ ಒಂದು ವಸ್ತುವನ್ನು ನಾವು ಪ್ರೀತಿ ಮಾಡ್ಬೇಕಾದ್ರೆ ಇಷ್ಟೇ ತಿಳ್ಕೊಳ್ಳಿ, ಅದು ಏನು ಅಂತ ಗೊತ್ತಾಗಬೇಕು. ಆ ವಸ್ತುವಿನ ಪರಿಚಯವೇ ಇಲ್ಲ ಅಂದ್ರೆ ಅದನ್ನು ಪ್ರೇಮ ಮಾಡಿ ಹೇಗೆ ಮಾಡೋದು? ಆಗೋದಿಲ್ಲ. ಆದ್ದರಿಂದ ವಸ್ತುವಿನ ಪರಿಚಯ ಅಂದ್ರೆ ಅದೇ ಜ್ಞಾನ. ಅದು ಇದ್ದರೆ ಆಮೇಲೆ ಅದನ್ನು ಪ್ರೀತಿಸೋದಕ್ಕೆ ಬರುತ್ತೆ ಅಂತ. ಇದು ಒಂದು ಪಾಯಿಂಟ್. ಬರೀ ಪ್ರೇಮ ಮಾಡೋಕ್ಕೆ ಬರಲ್ಲ ಅಂತ ಆಯ್ತಲ್ಲ, ಆಯ್ತು. ಹಾಗಾಗಿ ಜ್ಞಾನ ಇದ್ರೆ ಸಾಕಲ್ಲ ಅಂದ್ರೆ, ಅಯ್ಯೋ ಜ್ಞಾನ ಉಂಟಾಗಬೇಕಾದ್ರೆ ಆ ವಸ್ತು ತಿಳ್ಕೋಬೇಕು ಅನ್ನೋ ಕುತೂಹಲ ಇರ್ಬೇಕು, ಅದು ಪ್ರೇಮ ಅಂತ. ಪ್ರೇಮ ಬಿಟ್ಟು ಭಕ್ತಿ, ಪ್ರೇಮ ಬಿಟ್ಟು ಜ್ಞಾನ ಇಲ್ಲ, ಜ್ಞಾನ ಒಂದು ಪ್ರೇಮ, ಎರಡೂ ಸೇರಬೇಕು. ತಿಳ್ಕೋತೇನೆ ಅನ್ನೋ ಆಸಕ್ತಿಯೂ ಇರಬೇಕು, ತಿಳುವಳಿಕೆಯೂ ಬರಬೇಕು. ಈ ಒಂದಿದ್ರೆ ಇನ್ನೊಂದಿರುತ್ತೆ, ಇಲ್ಲದೇ ಇದ್ರೆ ಎರಡು ಒಂದನ್ನು ಬಿಟ್ಟು ಇನ್ನೊಂದು ಇರೋದೇ ಇಲ್ಲ. ಅದಕ್ಕೋಸ್ಕರ ಈ ರೀತಿ ಭಗವಂತ ನನ್ನ ಭಕ್ತನಾಗುವ ಉದ್ಧಾರವಾಗ್ತೀಯ ಅಂತ ಹೇಳಿದ ಮೇಲೆ ಅದಕ್ಕೆ ಭಗವತ್ಪಾದರು ಧೈರ್ಯವಾಗಿ ಬರೀತಾರೆ. ಪರಮಾತ್ಮ ಸತ್ಯ ಪ್ರತಿಜ್ಞನಾಗಿ ಮನ್ಮನಾಭವ ಮದ್ಭಕ್ತ ಅಂತ ಹೇಳಿದ ಮೇಲೆ ಓಹೋ ಗೊತ್ತಾಯ್ತು ಸ್ವಾಮಿ, ಭಗವದ್ಭಕ್ತೇ ಅವಶ್ಯಂ ಭಾವಿ ಮೋಕ್ಷ ಫಲ. ಭಗವಂತನ ಭಕ್ತಿ ಮಾಡಿಬಿಟ್ರೆ ಮೋಕ್ಷ ಅಂತಕ್ಕ ಫಲ ಅತ್ಯಗತ್ಯವಾಗಿ ಉಂಟಾಗುತ್ತದೆ. ಹಾಗಾದ್ರೆ ಭಕ್ತಿಯಿಂದ ಮೋಕ್ಷ ಅಂತ ಸಿದ್ಧಾಂತವಾಯ್ತಲ್ಲ ಅಂದ್ರೆ ಆಯ್ತು, ಏನು ತಪ್ಪಿಲ್ಲ. ಭಕ್ತಿ ಬಂದ ಮೇಲೆ ಜ್ಞಾನ ಬಂದೇ ಬರುತ್ತೆ, ಜ್ಞಾನ ಬಂದ ಮೇಲೆ ಮೋಕ್ಷ ಆಗುತ್ತೆ. ಆದ್ದರಿಂದ ಇದು ನಮ್ಮ ಆಚಾರ್ಯತ್ರ ಇರಲಿ ಒಂದು ಸಿದ್ಧಾಂತದಲ್ಲಿ ಒಂದು ವ್ಯತ್ಯಾಸ. ರಾಮಾನುಜಾಚಾರ್ಯ ಭಕ್ತಿಯಿಂದ ಮೋಕ್ಷ ಅಂತಾರೆ, ಶಂಕರಾಚಾರ್ಯ ಜ್ಞಾನದಿಂದ ಮೋಕ್ಷ ಅಂತಾರೆ. ವ್ಯತ್ಯಾಸ ಆಯ್ತಲ್ಲ ಅಂತ ಕೇಳಬಹುದು. ಅಭಿಪ್ರಾಯ ಹೇಳ್ತಾರೆ ಜ್ಞಾನಿಗಳು, ಅಯ್ಯ ಭಕ್ತಿ ಅಂದ್ರು ಜ್ಞಾನ ಅಂದ್ರು ಒಂದಕ್ಕೊಂದು ಬಿಟ್ಟಿರೋದಿಲ್ಲ, ಎರಡು ಪದಾರ್ಥ ಅಲ್ಲ, ಒಂದೇ ವಸ್ತು. ಅದು ಹೇಗೊಂದು ರೂಪಾಯಿನ ನಾಣ್ಯ ತೆಗೆದುಕೊಂಡು ₹1 ಅಂತ ಒಂದ್ ಕಡೆ ಬರ್ಬೇಕು, ಇನ್ನೊಂದ್ ಕಡೆ ಆ ಇವನ್ ಚಕ್ರವರ್ತಿಗ ಮಹಾರಾಜನ ಒಂದು ಚಿತ್ರ ಹಾಕಿರ್ತಾರೆ. ಈಗ ಬಿಟ್ಟು ಯಾವುದೋ ಒಂದು ಚಿತ್ರ ಹಾಕಿರ್ತಾರೆ. ಆದ್ರಿಂದ ಸ್ವಾಮಿ ಈ ರೂಪಾಯಿ ಅಂದ್ರೆ ಈ ಕಡೆ ಭಾಗೋ ಆ ಕಡೆ ಭಾಗೋ ಅಂದ್ರೆ ಎರಡು ಸೇರಿದೆ. ಈ ಎರಡೂ ಸೇರಿ ರೂಪಾಯಿ ಅಲ್ಲಿ ಎರಡು ಹೇಳಿದ್ರೆ ಎರಡಲ್ಲ. ಒಂದ್ ಕಡೆ ಒಂದು ಇನ್ನೊಂದ್ ಕಡೆ ಒಂದು ಚಿತ್ರ ಇರೋದು ನಿಜ, ಕಣ್ಣಿಗೆ ಕಾಣುತ್ತೆ. ಅದೇನಂತ ವ್ಯವಹಾರ ಮಾಡಬೇಕು, ಅಷ್ಟೂ ಸೇರಿ ರೂಪಾಯಿ. ಹಿಂಭಾಗವು ಮುಂಭಾಗವು ಎಲ್ಲವೂ ಸೇರಿ ರೂಪಾಯಿ. ಹಾಗೆ ಭಕ್ತಿಯೋ ಜ್ಞಾನವೋ ಒಂದು ನಾಣ್ಯದ ಎರಡು ಮುಖಗಳು ಇದ್ದಂತೆ. ಯಾಕೆ ಜಗಳ ಇವಾಗ? ಏನಿಲ್ಲ. ಇದ್ರ ವಿಷಯದಲ್ಲೇ ವಾದ ಮಾಡೋದು ಉಂಟು. ಭಕ್ತಿಯಿಂದಲೇ ಮೋಕ್ಷ ಅಂತ ಒಬ್ಬ ಆಚಾರ್ಯರು, ಜ್ಞಾನದಿಂದಲೇ ಮೋಕ್ಷ ಅಂತ ಒಬ್ಬ ಆಚಾರ್ಯರು. ಅದನ್ನು ನಾವೇನಾದ್ರು ಹಿಡ್ಕೊಂಡು ವಿಚಾರ ಮಾಡ್ತಾ ಹೋಗ್ಬಿಟ್ರೆ ಯಾವುದೋ ಒಂದು ಪಕ್ಷ ಹಿಡ್ಕೊಂಡು ಇನ್ನೊಂದು ಪಕ್ಷದವರಿಗೆ ಪ್ರತಿಪಕ್ಷದವರಾಗ್ತಾರೆ. ದ್ವೈತ ಬಂತು, ದ್ವೈತ ಬಂದ ಕೂಡಲೇ ದುಃಖ ಬಂತು, ಬ್ರಹ್ಮಜ್ಞಾನಿಗಳು ಬರುತ್ತೆ. ಆದ್ರಿಂದ ವೇದಾಂತ ವಿಚಾರ ಮಾಡುವಾಗ ಸಮನ್ವಯ, ಭಕ್ತಿ ಅಂತ ಹೇಳಿ ಜ್ಞಾನ ಅಂತ ಹೇಳಿ ಒಂದಕ್ಕೊಂದಕ್ಕೆ ಸಮನ್ವಯ ಮಾಡಿ ಅಡಕ ಮಾಡಬೇಕು ಒಂದರೊಳಗೊಂದನ್ನು. ಯಾಕೆಂದ್ರೆ ಸಾಧಕನಿಗೆ ಬಹಳ ಏಟು ಬೀಳ್ತಿರುತ್ತೆ. ಎಷ್ಟೋ ಸಲ ನಡೆಯೋನು ಎಡವದೇ ಇರಲ್ಲ ಅಂತ ಜ್ಞಾನ ಗಾದೆ ಇರೋದು ನಿಜ. ಏನೋ ತಿಳ್ಕೊತೀವಿ ಅಂತ ಹೋಗಿ ಏನೇನೋ ತಪ್ಪಾಗ್ಬಿಡುತ್ತೆ. ಆ ರೀತಿ ಹೋಗಬಾರದು. ಹೇಗಿರ್ಬೇಕು? ಮನ್ಮನಾಭವ ಮದ್ಭಕ್ತ ಮಧ್ಯಾದಿ ಅನ್ನೋ ರೀತಿಯಲ್ಲಿ ಪ್ರತಿಯೊಂದನ್ನು ಭಗವಂತನಿಗೆ ಅನ್ವಯಿಸಿದಾಗ ಭಕ್ತಿ ಜ್ಞಾನ ಎರಡೂ ಆ ಪರಮಾತ್ಮ ಪ್ರಾಪ್ತಿಗೆ ಸಾಧನವಾಗುತ್ತದೆ. ಸತ್ಯ ಪ್ರತಿಜ್ಞನ ಅದು ಭಗವಂತ ಹೀಗೆ ಹೇಳಿದಾನೆ. ಆಹಾ, ಭಗವಂತನ ಭಕ್ತಿ ಮಾಡಿದ್ರೆ ಸಾಕು, ಯಾಕೆ ಮೋಕ್ಷವನ್ನು ಅವನೇ ಅನುಗ್ರಹ ಮಾಡ್ತಾನೆ ಎಂಬುದಾಗಿಟ್ಟು ಭಗವತ್ ಶರಣೈಕ ಪರಾಯಣೋ ಭವೇ. ಆದ್ದರಿಂದ ಏನಾಗಬೇಕು? ಅನ್ಯಥಾ ಶರಣಂ ನಾಸ್ತಿ
ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ. ಭಗವಂತ ನನಗಿನ್ಯಾರೂ ಗತಿ ಇಲ್ಲ, ನೀನೇ ಗತಿ, ನಿನ್ನನ್ನೇ ನಂಬಿದ್ದೇನೆ, ನನ್ನನ್ನು ಉದ್ಧಾರ ಮಾಡು ಅಂತ ನಿಜವಾಗಿಯೂ ನಾರಾಯಣಾಯೈತಿ ಸಮರ್ಪಯಾಮಿ ಅಂತೀವಲ್ಲ, ಇದನ್ನು ಮತ್ತೆ ಜ್ಞಾಪಿಸ್ಕೊಂಡು ಭಗವತ್ ಶರಣೈಕ ಪರಾಯಣ ಭವೇತ್. ಭಗವಂತನಿಗೆ ಮಾತ್ರವೇ ನಮ್ಮನ್ನು ನಾವು ಪೂರ್ತಿಯಾಗಿ ಸಮರ್ಪಣೆ ಮಾಡಿಕೊಳ್ಳಬೇಕು. ಇದೇ ನಿಜವಾದಂತಹ ಸಾಧನ ಅಂದ್ರು. ಆಗ ಭಗವಂತನಲ್ಲಿ ನಾವು ಜ್ಞಾನದಿಂದ ನೆಲೆ ನಿಲ್ತೇವೆ. ಮುಂದಕ್ಕೆ ಹೋಗೋಣ. 66ನೇ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇದು ಕೊನೆಯದಾಗಿ ಅರ್ಜುನನೆ ಮಾಡ್ತಾ ಇರತಕ್ಕಂಥ ಉಪದೇಶ ಏನಂತಾರೆ? ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲಾ ಧರ್ಮಗಳನ್ನು ಬಿಟ್ಟು. ಭಗವಂತ ಜಾಣ, ಎಲ್ಲ ಬಿಡು ಅಂತ ಹೇಳಿದ್ದಾನೆ ಅಂತ ಆಗ ಅರ್ಥ ಮಾಡುವಾಗ ಮುಂದಿನ ಜ್ಞಾಪಕ ಮಾಮೇಕಂ ಶರಣಂ ವ್ರಜ. ಧರ್ಮ ಬಿಡಿ ಅಂತ ಅರ್ಥವಲ್ಲ, 108 ಧರ್ಮಗಳಿರಬಹುದು, ಅವುಗಳೆಲ್ಲವನ್ನೂ ವಿಚಾರ ಮಾಡಿ ಭಗವಂತನಾದ ನನಗೆ ಶರಣಾಗತನಾಗಬೇಕು. ಅದು ಬಹಳ ಮುಖ್ಯ. ಮಾಮೇಕಂ ಶರಣಂ ವ್ರಜ. ಇದು ಭಾಷ್ಯ ಓದ್ತೀನಿ ನೋಡಿ. ಸರ್ವೇಚಿತೆ ಧರ್ಮಾಹ ಸರ್ವಧರ್ಮಾಹ. ಧರ್ಮಗಳು ಅಂತ ಏನೇನಿದೆಯೋ ಎಲ್ಲ ತಗೊಳ್ಳಿ. ಅದರಲ್ಲಿ ಯಾವ ಧರ್ಮವಾದರೂ ಆಗಬಹುದು, ವೈದಿಕ ಧರ್ಮವೂ ಆಗಬಹುದು, ಅವೈದಿಕ ಧರ್ಮವೂ ಆಗಬಹುದು. ಈ ಬೌದ್ಧರಿದಾರಪ್ಪ, ಅವರು ವೇದ ಒಪ್ಪೋದಿಲ್ಲ, ಹಾಗಾದ್ರೆ ಅವ್ರು ಹೇಳ್ತಕ್ಕಂಥದ್ದನ್ನೆಲ್ಲ ಬಿಟ್ಬಿಡೋಣ, ಹಾಗೇನಿಲ್ಲ. ಅದರಲ್ಲಿ ಏನೇನು ಒಳ್ಳೆಯದಿದೆ ಅದನ್ನೆಲ್ಲ ತಗೋಬಹುದು. ಇಲ್ಲಿ ಪರಿತ್ಯಜ್ಯಾನ ಶಬ್ದಕ್ಕೆ ಆ ಅರ್ಥ ಅಲ್ಲ, ಬಿಡಬೇಕು ಅನ್ನೋ ಅರ್ಥವಲ್ಲ. ಮಾಮೇಕಂ ಶರಣಂ ವ್ರಜ ಅನ್ನೋದು ತಾತ್ಪರ್ಯ ಅಷ್ಟೇ. ನೀವು ಧರ್ಮ ಎಲ್ಲ ಬಿಟ್ಬಿಟ್ಟು ನನ್ನನ್ನು ಶರಣಾಗತರಾಗು ಅಂದ್ರೆ, ಪರಮಾತ್ಮನಿಗೆ ಶರಣಾಗತನಾಗಬೇಕಾದ್ರೆ ಧರ್ಮ ತ್ಯಾಗ ಮಾಡಿದ್ರೆ ಅವನ ಹೇಗಾಗ್ತಾನೆ? ದೇವರನ್ನು ಕಾಣೋದೇ ಇಲ್ಲ. ಆದ್ರಿಂದ ಅರ್ಥ ಏನಾಗ್ತಾರೆ? ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ನೋದು ಅನುವಾದ. ಪ್ರತಿಪಾದನೆ ಯಾವುದು? ಮಾಮೇಕಂ ಶರಣಂ ವ್ರಜ ಅಲ್ವೇ? ಈಗ ಎಷ್ಟೋ ಸಲ ನೋಡಿ, ಇವೆಲ್ಲ ಎಂಥ ಹುಡುಗರಪ್ಪ, ಇವನ್ ನೋಡಿ ನಿಜವಾದ ಹುಡುಗ ಅಂತ ತೋರಿಸ್ತಾ ಒಬ್ಬ ಮೇಷ್ಟ್ರು. ಯಾಕೆ ಅಂತ, ಅವನ್ ರ್ಯಾಂಕ್ ಬಂದಿದ್ದ. ಈ ಹುಡುಗರನ್ನ ಮೇಷ್ಟ್ರೇ ಇಲ್ಲ ಅಲ್ಲ, ಹುಡುಗರ ವಿದ್ಯಾರ್ಥಿಗಳೇ ಅಲ್ವೇ? ವಿದ್ಯಾರ್ಥಿಗಳು ಹೌದು, ಎಲ್ಲ ಪರ್ಸೆಂಟೇಜ್ 35 ಅಷ್ಟೇ. ಆದ್ರಿಂದ ಇವರಿಗಿಂತ ಅವನು ಶ್ರೇಷ್ಠ ಅಂತ ಹೊಗಳಕ್ಕೋಸ್ಕರ ಹೇಳೋ ಮಾತೇ ಹೊರತು ಇವರನ್ನು ವಿದ್ಯಾರ್ಥಿಗಳಲ್ಲ ಅಂತ ತಿರಸ್ಕರಿಸೋದಲ್ಲ. ಹಾಗೆ ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಭಗವಂತನ ಹೇಳಿದ ನೋಡಿ, ಸ್ವಾಮಿ ನಾನೇನು ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಗೀತೆ ಅವರಿಗೆ ಬರ್ದಿದೆಯಲ್ಲ, ಏನಂತ ಎಲ್ಲ ಬಿಟ್ಬಿಡಿ. ಹಾಗಲ್ಲ ಅರ್ಥ. ಅಲ್ಲಿ ಏನು ಅಂಡರ್ಲೈನ್ ಮಾಡಬೇಕಾದ್ದು? ಮಾಮೇಕಂ ಶರಣಂ ವ್ರಜ ಅನ್ನೋಕೆ ಅಂಡರ್ಲೈನ್ ಮಾಡಬೇಕು. ನೀನು ಯಾವುದೇ ಧರ್ಮಾನುಷ್ಠಾನ ಮಾಡ್ತಾ ಇರೋ ಅದನ್ನೇನು ಭಗವಂತ ವಿರೋಧ ಮಾಡಲ್ಲ. ಯಾವ ಧರ್ಮದ ಮೂಲಕವಾಗಿ ಆದರೂ ಸರಿ ನೀ ಬಂದು ಸೇರಬೇಕಾದ ಗುರಿ ಯಾವುದು? ಪರಮಾತ್ಮ. ಅದಕ್ಕೋಸ್ಕರ ನನ್ನನ್ನು ಶರಣಾಗತನಾಗಿಬಿಡು ಅನ್ನೋ ಅರ್ಥ ಅಷ್ಟೇ. ಧರ್ಮ ಶಬ್ದ ಏನೋ ಹತ್ರ ಅಧರ್ಮೋಪಿ ದೃಶ್ಯತೆ. ಹೋಗ್ಲಿ, ಸರ್ವಧರ್ಮಾನ್ ಪರಿತ್ಯಜ್ಯಾನುಗಳೇ ಧರ್ಮ ಬಿಡಿ ಅಂತ ಅರ್ಥ ಮಾಡಬಾರದು. ಆ ಧರ್ಮಗಳನ್ನು ಪರಮಾತ್ಮನ ಪ್ರಾಪ್ತಿಗೆ ಉಪಾಯವಾಗಿ ಬಳಸಿಕೊಳ್ಳಬೇಕು, ಅಷ್ಟೇ ಅರ್ಥ. ಇನ್ನೊಂದು ಅರ್ಥನ ಮಾಡಬಹುದು. ಸರ್ವಧರ್ಮಾನ್ ಪರಿತ್ಯಜ್ಯ ಧರ್ಮ ಅಂದ್ರೆ ಯಾವಾಗಲೂ ಧರ್ಮ ಒಂದೇ ಇರಲಿಲ್ಲ, ಅದಕ್ಕೊಂದು ನೆಗೆಟಿವ್ ಇದೇ ಇರುತ್ತೆ. ಅಧರ್ಮ ಅಂತ ಅಲ್ವೇ? ಪಾಪ ಅಂತ ಇರುತ್ತೆ ಇಲ್ಲ, ಪುಣ್ಯ ಪಾಪ ಅಂತ ಜೊತೆಯಲ್ಲಿ ಇರುತ್ತೆ, ದ್ವಂದ್ವ ಅದು. ಹಾಗೆ ಧರ್ಮ ಅಂದ್ರೆ ಇನ್ನೊಂದೇನಾಗಿರ್ಬೇಕು? ಅಧರ್ಮ. ಧರ್ಮಗಳನ್ನು ಜೊತೆಯಲ್ಲಿ ಇರ್ತೇವೆ. ನೈಷ್ಕರ್ಮ್ಯಸ್ಯ ವಿವಕ್ಷಿತತ್ವಾತ್ ನಾವಿರತೋ ದುಶ್ಚರಿತ. ತುಂಬಾ ಚೆನ್ನಾಗಿದೆ ಅರ್ಥ ನೋಡಿ. ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ನೋ ಕಡೆ ಶಂಕರಾಚಾರ್ಯರು ಎಷ್ಟು ಸೊಗಸಾಗಿ ಅರ್ಥ ಮಾಡಿದ್ರಿ. ಈಗ ಧರ್ಮ ಅಂದ್ರೆ ಅಧರ್ಮವೂ ಕೂಡ ಅದರಲ್ಲಿ ಅಡಕವಾಗಿದೆ ಅಂತ ಅರ್ಥ ಮಾಡಿ, ಹಾಗಾದ್ರೆ ಏನು? ಅಧರ್ಮವನ್ನು ಬಿಡಬೇಕೆ? ಹೌದು, ಅಧರ್ಮವನ್ನು ಬಿಡಬೇಕು, ಧರ್ಮವನ್ನು ಮಾಡಬೇಕು. ಅದಕ್ಕೋಸ್ಕರನೇ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ. ಈಗ ಅಧರ್ಮವನ್ನು ವಿಚಾರ ಮಾಡ್ಬೇಕಲ್ಲ, ಹಾಗೆ ಮಾಡಿ ಬರೀತಾರೆ. ಅಥಾತೋ ಧರ್ಮ ಜಿಜ್ಞಾಸ ಅಂತ ಶಾಸ್ತ್ರದ ಸೂತ್ರ ಇದೆ. ಅಥಾತಃ ಧರ್ಮ ಜಿಜ್ಞಾಸ ಅಂತ ಪದಚ್ಛೇದ ಮಾಡೋದು ಸಂಸ್ಕೃತದ ಪ್ರಕಾರ ಸರಿ. ಅಥಾತೋ ಧರ್ಮ ಜಿಜ್ಞಾಸ ಅಂತ ಹೇಳುವಾಗ ಅಥಾತೋ ಅಂತಿರಲ್ಲ, ಅಲ್ಲಿ ಆ ಸೇರಿಸಿದ್ರೆ ಅಥಾತೋ ಅಧರ್ಮ ಜಿಜ್ಞಾಸ ಅಂತ ಆಗುತ್ತೆ. ಏನ್ ಸ್ವಾಮಿ, ಧರ್ಮ ಜಿಜ್ಞಾಸೆ ಮಾಡಬೇಕು ಅಧರ್ಮ ಜಿಜ್ಞಾಸೆ ಮಾಡಬೇಕು ಅಂದ್ರೆ ಶಂಕರಾಚಾರ್ಯ ಎರಡೂ ಮಾಡುವಂದ್ರು. ನೀವು ಪ್ರಶ್ನೆ ಕೇಳಿದ್ರೆ ನಮ್ ಗ್ರಾಚಾರಕ್ಕೆ ಬಂತು. ಯಾಕೆ
ಅಥಾತೋ ಧರ್ಮ ಜಿಜ್ಞಾಸ ಅಂತಿದೆಯಲ್ರಿ, ಅಥಾತೋ ಅಧರ್ಮ ಜಿಜ್ಞಾಸ ಅಂತ ಬಿಡಿಸಕ್ ಬರುತ್ತಲ್ರಿ ಅಂತ ಇನ್ನೊಬ್ಬ ಅಂದ. ಜ್ಞಾನಿಗಳೇನಂದ್ರು? ಎರಡೂ ಸರಿ ಅಂದ್ರು. ಅಧರ್ಮ ಜಿಜ್ಞಾಸ ಅಂತನಾರು ಬಿಡಿಸಿ, ಧರ್ಮ ಜಿಜ್ಞಾಸ ಅಂತನಾರು ಬಿಡಿಸಿ, ಧರ್ಮ ಅಧರ್ಮ ಎರಡೂ ಅಲ್ಲಿ ವಿವಕ್ಷಿತವೇ ಅಂದ್ಬಿಟ್ರು. ಸರಿ ಅಂದ್ರು. ಹೇಗೆ ಅಂದ್ರು? ಧರ್ಮ ಜಿಜ್ಞಾಸೆನೂ ವಿವಕ್ಷಿತ, ಒಪ್ಪೋಣ, ಧರ್ಮ ಅನುಷ್ಠಾನ ಮಾಡಬೇಕು ಅಂತ ಇದೆ. ಅಧರ್ಮ ಜಿಜ್ಞಾಸೆ ಯಾಕೆ? ಅಧರ್ಮಾಪಿ ಜಿಜ್ಞಾಸ್ಯ ಪರಿಹಾರಾಯ ಅಂದ್ರು. ಎಂಥ ಮಾತು ಬರೋದು ಶಂಕರಾಚಾರ್ಯ. ಅಧರ್ಮನ ವಿಚಾರ ಮಾಡ್ಬೇಕ್ರಿ, ಯಾಕೆ ಅಂತ ಬಿಡ್ಬೇಕಲ್ಲ. ಬಿಡ್ಬೇಕಾದ ಯಾವುದು ಅಂತ ಗೊತ್ತಾಗದೆ ಇದ್ರೆ ನಮಗೆ ಗೊತ್ತಿಲ್ಲ ಸ್ವಾಮಿ ಇದನ್ನು ಬಿಡಬೇಕು ಅಂತ ಜನ ಅಂದೇ ಅಂತಾರೆ. ಏನು ಈರುಳ್ಳಿ ತಿನ್ಬಿಟ್ಟು ಎಲ್ಲ ಅಂದ್ರೆ ಹೌದಾ ತಿನ್ಬಾರ್ದ ನಂಗೆ ಗೊತ್ತೇ ಇಲ್ವಲ್ಲ ಅಂತ ವಿಚಾರ ಮಾಡ್ಬೇಕಾಯ್ತು. ತಿನ್ಬೇಕಾದ ಯಾವುದು ತಿನ್ಬಾರದ್ದು ಯಾವುದು ಅಂತ. ತಿನ್ನಬೇಕಾದದ್ದನ್ನು ಜಿಜ್ಞಾಸೆ ಮಾಡ್ತೀನಿ, ತಿನ್ನಬಾರದ್ದನ್ನು ನಾನು ಜಿಜ್ಞಾಸೆ ಮಾಡಲ್ಲ ಅಂದ್ರೆ ಆಗುತ್ತೆ. ತಿಳ್ಕೋಬೇಕು ಅದನ್ನು. ಯಾವುದನ್ನು ತಿನ್ನಬಾರದು ಯಾವುದನ್ನು ತಿನ್ನಬೇಕು ಅಂದ್ರೆ ಎರಡನ್ನೂ ತಿಳ್ಕೋಬೇಕು. ಅದಕ್ಕೆ ಹೇಳಿದಲ್ಲಿ ಅಧರ್ಮಾಪಿ ಜಿಜ್ಞಾಸೆ ಪರಿಹಾರ. ಆದ್ದರಿಂದ ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಧರ್ಮವನ್ನಾಗಲಿ ಅಧರ್ಮವನ್ನಾಗಲಿ ಇನ್ನು ಅರ್ಥ ಮಾಡೋದ್ರೊಳಗೆ ಜಾಣತನಕ್ಕೆ ಹೋಗ್ಬೇಡ. ಸರ್ವ ಅನ್ನೋ ಶಬ್ದದಿಂದ ಅಷ್ಟು ಹೇಳ್ಬಿಟ್ರಲ್ಲ ಅವಾಗ. ಧರ್ಮವನ್ನು ಜಿಜ್ಞಾಸೆ ಮಾಡು, ಅಧರ್ಮವನ್ನು ಜಿಜ್ಞಾಸೆ ಮಾಡು, ಅದರಲ್ಲಿ ಯಾವ ತ್ಯಾಗ ಮಾಡಬೇಕು ಅದು ಮಾಡು. ಇಷ್ಟೆಲ್ಲ ಆದಮೇಲೂ ನನ್ನನ್ನು ಸೇರಬೇಕಾದ್ರೆ ಮಾಮೇಕಂ ಶರಣಂ ರಜೋ. ಕೊನೆಯದು ಧರ್ಮದಿಂದ ಪುಣ್ಯ ಫಲ ಪಡಿಬಹುದು, ಪರಮಾತ್ಮನ ಪಡೆಯೋದು ಹೇಗೆ ಅಂತ ಅದಕ್ಕೆ ಉತ್ತರ ಏನು? ಇಂಥ ಯಾವ ಧರ್ಮಾಧರ್ಮಗಳ ವಿಭಜನೆಯಿಂದ ಮಾಡಬೇಕಾದ ಸಾಧನಗಳೆಲ್ಲವೂ ಜ್ಞಾನಕ್ಕೆ ಅವಶ್ಯಕವಾಗಿದ್ದರೂ ಕಟ್ಟ ಕಡೆಯದು ಯಾವುದು? ಮಾಮೇಕಂ ಶರಣ, ನನ್ನನ್ನೇ ಬಂದು ಶರಣ ಹೊಂದು. ಎಲ್ಲ ಕರ್ಮದಲ್ಲೂ ಅಷ್ಟೇ ಯಾವುದೋ ಒಂದಕ್ಕೆ ಪ್ರಾಧಾನ್ಯ ಇರುತ್ತೆ ಅಲ್ವೇ? ಅದನ್ನು ಬಿಟ್ಬಿಟ್ರೆ ಕೆಟ್ಟ ಹೋಗ್ಬಿಡುತ್ತೆ. ಉಪನಯನ ಅಂದ್ರೆ ಏನು? ಹಿಂದಿನ ದಿವಸ ಅದು ಮಾಡಿದ್ರು, ದೀಕ್ಷಾಂತಿ ಮಾಡಿದ್ರು, ಬೆಳಿಗ್ಗೆ ಹೋಮ ನವಗ್ರಹ ಎಲ್ಲ ಮಾಡಿ ಎಲ್ಲ ಆಯ್ತು, ಸರಿ ಪ್ರತಿಯೊಂದು ಆಯ್ತು. ಆಮೇಲೆ ನೋಡ್ಕೊತಾನೆ ಜನಿವಾರನೇ ಹಾಕ್ಸಿಲ್ಲ. ಅಲ್ಲಲ್ಲ ಮುಖ್ಯವಾಗಿರೋ ಯಾವುದೋ ಹೇಳಿ ನೋಡೋಣ, ಜನಿವಾರ ಹಾಕೊಳ್ಳೋದು ಅಲ್ವೇ? ಉಪನಯನ ಅಂದ್ರೆ ತಾನೆ ಯಜ್ಞಾಪೇತ ಧಾರಣ ಅಂತ ಉಳಿದೇನಾಗ್ಲಿ. ಹಾಗೆ ಮಾಮೇಗ ಶರಣಮೃಗ, ನನ್ನನ್ನೇ ಶರಣ ಹೊಂದು ಅಂದ್ರೆ ನೀವು ಎಷ್ಟು ಸಾಧನ ಮಾಡಿರೋ, ಧರ್ಮಾಧರ್ಮಗಳನ್ನು ಅಧರ್ಮವನ್ನು ಬಿಟ್ಟು ಧರ್ಮವನ್ನೇ ಮಾಡಿರೋ ಸಾಲ್ದು, ನನ್ನನ್ನೇ ಶರಣ ಹೊಂದು. ನೈಷ್ಕರ್ಮ್ಯಸ್ಯ ವಿವಕ್ಷಿತತ್ವ ಅದಾಯ್ತು ಅಲ್ಲಾಯ್ತು. ಸನ್ಯಸ್ಯ ಸರ್ವಕರ್ಮಾಣಿ ಇತ್ಯದು. ಮಾಮೇಕಂ ಸರ್ವಾತ್ಮಾನಂ ಸಮಂ ಸರ್ವಭೂತಸ್ಥಂ ಈಶ್ವರಂ ಅಚ್ಯುತಂ ಅಹೋಹೋ ಗರ್ಭಜನ್ಮ ಜರಾಮರಣ ವರ್ಜಿತಂ ಅಹಮೇವ ಇತ್ಯೇವಂ ಶರಣಂ ಮೃಗ. ನೋಡಿ ಆ ಶಬ್ದಕ್ಕೆ ಶಂಕರಾಚಾರ್ಯರು ಬರೆಯೋ ವಿವರಣೆ ಹೇಗಿದೆ? ಮಾಮೇಕಂ ಅಂತ, ಮಾಮ್ ಅಂದ್ರೆ ನನ್ನನ್ನು ಅಂತ ಸಂಸ್ಕೃತದಲ್ಲಿ, ಅಸ್ಮತ್ ಶಬ್ದದ ದ್ವಿತೀಯ ವಿಭಕ್ತಿ ಅದು. ನನ್ನನ್ನೇ ಶರಣ ಹೊಂದು. ಮಾಮೇಕಂ ಅಂದ್ರೇನು? ನನ್ನನ್ನೇ. ಮಾಮೇವ ಅಂದ್ರೆ ಏನರ್ಥವೋ ಮಾಮೇಕಂ ಅಂದ್ರು ಅದೇ ಅರ್ಥ. ನನ್ನನ್ನೇ ಶರಣ ಹೊಂದು ಅಂದ್ರು ಅದಕ್ಕೆ ಅರ್ಥ ಮಾಡ್ತಾರೆ. ನನ್ನನ್ನೇ ಶರಣ ಹೊಂದು, ನನ್ನನ್ನು ಶರಣ ಹೊಂದು ಅಂದ್ರೆ ಒಂದು ಅರ್ಥ ಆಗತ್ತೆ, ಇನ್ನೊಂದನ್ನು ಶರಣ ಹೊಂದಬಹುದು. ಹಾಗಿಲ್ವಂತೆ. ನನ್ನನ್ನೇ ಅಂತ ಭಗವಂತ ಯಾಕೆ ಹೇಳಿದ ಅಂದ್ರೆ, ನಾನೊಬ್ಬನೇ ಸರ್ವಾತ್ಮ ಸಮ, ಎಲ್ಲರಲ್ಲೂ ಇದ್ದೇನೆ, ಸರ್ವಭೂತಸ್ಥಂ ಸರ್ವಭೂತಗಳಲ್ಲೂ ಇದ್ದೇನೆ, ಈಶ್ವರಂ ಎಲ್ಲಕ್ಕೂ ಒಡೆಯನಾಗಿದ್ದೇನೆ, ಅಚ್ಯುತಂ ನಾಶರಹಿತನಾಗಿದ್ದೇನೆ, ಗರ್ಭ ಜನ್ಮ ಜರಾಮರಣ ವರ್ಜಿತಂ. ಅಬ್ಬ, ಗರ್ಭವಾಗಲಿ ಜನ್ಮ ಜರಾಮರಣಗಳಾಗಲಿ ಇಲ್ಲದೆ ಇರತಕ್ಕಂಥ ನಾನು ಅಂದ. ನೋಡಿ, ಇಷ್ಟು ವಿಶೇಷಗಳಿಂದ ಕೂಡಿದಂಥ ಇನ್ನೊಂದು ಪದಾರ್ಥ ತೋರಿಸಿರೋಣ. ಪರಮಾತ್ಮನಿಗೆ ಸರಿಸಮಾನವಾದ್ದು, ಹುಟ್ಟಿರಬಾರದು, ನಾಶವಾಗಬಾರದು, ಸರ್ವಭೂತಗಳಲ್ಲೂ ಇರಬೇಕು, ಎಲ್ಲಕ್ಕೂ ಒಡೆಯನಾಗಿರಬೇಕು, ಸರ್ವಾತ್ಮನಾಗಿರಬೇಕು, ಗರ್ಭ ಜನ್ಮ ಜರಾಮರಣ ದೋಷಗಳಿರಬಾರದು ಅಂಥದ್ದು ಇನ್ನೊಂದು ಎರಡನೇದು ಯಾವುದು? ಇಲ್ಲೇ ಇಲ್ಲ. ನತು ತದ್ವಿತೀಯಮಸ್ತಿ. ಆದ್ದರಿಂದಲೇ ಮಾಮೇಕಂ ಶರಣಂ ವ್ರಜ, ನನ್ನನ್ನೇ ಶರಣ ಹೊಂದತಕ್ಕಂಥವನಾಗು. ನಮತ್ವ ಅನ್ಯದಸ್ತಿ ಇತ್ಯವಧಾರಯ. ಆ ಭಗವಂತನನ್ನು ಬಿಟ್ಟು ಎರಡನೇದಿಲ್ಲ ಅನ್ನೋದನ್ನ ಅವಧಾರಯ, ದೃಢಪಡಿಸಿಕೋ ಅಂತ ಅರ್ಥ. ಇಷ್ಟ ಆಯ್ತಲ್ಲ. ಇದು ಮಾಮೇಕಂ ಶರಣಂ ವ್ರಜ ಅನ್ನೋದು ಸಾಧಕನಿಗೆ ಅಪ್ಲೈ ಆಗೋಯ್ತು. ಆಯ್ತಪ್ಪ, ಭಗವಂತನೇ ನಾವು ಎಲ್ಲಾ ವಿಧವಾದಂಥ ಧರ್ಮಾಧರ್ಮಗಳನ್ನೂ ಕೂಡ ಬೇಕಾದ್ರೆ ಒತ್ತಟ್ಟಿಗೆ ಇಟ್ಟುಬಿಟ್ಟು
ಭಗವಂತ ನೀನೇ ಗತಿಯಿಂದ ಶರಣ ಹೊಂದಿದ್ವು ಅಂತ ಇಟ್ಕೊಳ್ಳೋಣ. ಮುಂದಕ್ಕೆ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಬೇಡ, ನಾನಿದ್ದೇನೆ, ನಾನು ನಿನ್ನನ್ನು ನಿಶ್ಚಿತ ಬುದ್ಧಿಂ, ಅದೊಂದು ಮುಖ್ಯವಾದ ಮಾತು. ನೀನು ನನ್ನಲ್ಲಿ ಪೂರ್ಣವಾಗಿ ಶರಣಾಗತನಾಗು ಅಂದ್ರೆ ಭಗವಂತನ ಬಿಟ್ಟು ಇನ್ನು ಬೇರೆ ಇಲ್ಲವೇ ಇಲ್ಲ ಅಂತ ಪೂರ್ಣವಾಗಿ ನಂಬ್ಕೋಬೇಕಂತೆ. ಹಾಗಿಲ್ಲ ಅಂದ್ರೆ ಹೋಯ್ತು. ಆ ನಂಬಿಕೆ ಅಷ್ಟು ಭದ್ರವಾಗಿರ್ತಕ್ಕಂಥದ್ದಾಗಬೇಕು ಅಂತ ಒಂದು ದೃಷ್ಟಾಂತ ಕೊಡ್ತಾರೆ, ವಾನರ ದೃಷ್ಟಾಂತ ಅಂತ. ಏನು, ಈ ಕೋತಿ ಮರಿಗಳೇನು ಮಾಡ್ತವೆ, ಪೂರ್ಣವಾಗಿ ಹೊಟ್ಟೆಲಿ ಮರಿ, ತಾಯಿ ಕೋತಿ ಹೊಟ್ಟೆ ಭದ್ರವಾಗಿ ಹಿಡ್ಕೊಂಡಿರ್ತವೆ ಅಂತ. ಅದನ್ನ ಅದೇನೋ ಒಂದು ಗಾದೆ ಹೇಳ್ತಾರೆ, ಮರ್ತ ಹೋಯ್ತು, ಆಮೇಲೆ ಹೇಳ್ತಾರೆ. ಮರ್ಕಟ, ಮರ್ಕಟ ಕಿಶೋರನ್ಯಾಗ. ಮರ್ಕಟ ಕಿಶೋರ, ಮರ್ಕಟ ಅಂದ್ರೆ ಕಪಿ, ಕಿಶೋರ ಅಂದ್ರೆ ಅದರ ಮರಿ ಅಂತ. ಈಗ ಮರಿ ಇದೆಯಲ್ಲ, ಅದು ಎಷ್ಟು ಭದ್ರವಾಗಿ ಆ ತಾಯಿ ಹೊಟ್ಟೆಯನ್ನು ಹಿಡ್ಕೊಂಡಿರುತ್ತೆ ಅಂದ್ರೆ, ಈ ಮರ್ಕಟ ಮೊದಲೇ ಚಂಚಲ ತಾನೆ, ಇದ್ದ ಜಾಗದಲ್ಲಿ ಇರೋದಿಲ್ಲ. ಈ ಮರದಿಂದ ಆ ಮರದಿಂದ ಈ ಮರಕ್ಕೆ, ಈ ಮರದಿಂದ ಆ ಮರಕ್ಕೆ ಹಯ್ಯೋ ಕುಡಿಯೋದೆಲ್ಲ ಮಾಡುತ್ತೆ. ಅಂದಮೇಲೆ ಅಷ್ಟೆಲ್ಲ ಆ ತಾಯಿ ನೆಗೆದು ಕೊಡದು ಚಾಷ್ಟೆ ಮಾಡಿದ್ರು ಈ ಮರಿ ಬೀಳಲ್ಲ. ಯಾಕೆ ಅಂತ, ಮಾಮೇಕಂ ಶರಣ ಭದ್ರವಾಗಿದೆ. ಹಾಗೆ ಭಗವಂತನನ್ನು ಭದ್ರವಾಗಿ ಹಿಡ್ಕೊಂಡ್ಬಿಡ್ಬೇಕಂತೆ. ಇನ್ನೇನು ಯಾವುದನ್ನು ನಾನು ನಿಜವಾಗಿ ನಂಬಲ್ಲ, ಯಾರು ನಮ್ಮನ್ನು ಕಾಪಾಡಲ್ಲ, ಭಗವಂತನೇ ಗತಿ ಅಂತ. ಆಗ ಅಹಂ ತ್ವಾ ಸರ್ವ ಪಾಪೇಭ್ಯ, ಯಾರು ಹಾಗೆ ನನ್ನನ್ನೇ ಶರಣಾಗತರಾಗ್ತಾರೆಯೋ, ಏವಂ ನಿಶ್ಚಿತ ಬುದ್ಧಿಂ. ನೋಡಿ, ಇದು ಬಹಳ ಮುಖ್ಯವಾದ. ನಾವು ನಮ್ಮ ತಿಳುವಳಿಕೆಯನ್ನ, ಬುದ್ಧಿಯನ್ನ ದೃಢವಾಗಿ ಆ ಒಂದು ವಸ್ತುವಿನಲ್ಲಿ ನೆಲೆಗೊಳಿಸಿ ಬಿಡಬೇಕಾಗೋಯ್ತು ಅಂತ. ಇದಕ್ಕೆಲ್ಲ ಇತಿಹಾಸ ಪುರಾಣಗಳಲ್ಲಿ ಕಥೆ ರೂಪವಾಗಿಯೂ ಬರೆಯುತ್ತಾರೆ. ಸೀತಾದೇವಿ ಅಂತ ಇಟ್ಕೊಂಡು ಗೊತ್ತಾ, ರಾಮನನ್ನು ನಂಬಿದ್ಲು, ರಾಮನಿಗೆ ಧರ್ಮಪತ್ನಿ ಆಗಿದ್ದನು, ಮುಗದೇ ಹೋಗಿದ್ದೀನಿ. ಯಾರು ಏನೇನು ಹೇಳಿದ್ರು ಎಂದೆಂದಿಗೂ ಮಾತಾಡೋ ಹಾಗಿಲ್ಲ. ರಾಮನನ್ನೇ ನೆನಪಿರ್ತಾಳೆ, ರಾಮನಲ್ಲೇ ಚಿತ್ತ ಉಳ್ಳವಳಾಗಿದ್ದಾಳೆ. ಹನುಮಂತ ಹೇಳ್ತಾನೆ, ಸುಂದರಕಾಂಡದಲ್ಲಿ ಬರುತ್ತೆ, ಎಲ್ಲಾ ಕಡೆಯಲ್ಲೂ ಹುಡುಕೊಂಡ್ಬರ್ತಾನೆ ಪಾಪ ಲಂಕಾಪಟ್ಟಣನ. ಎಷ್ಟೋ ಜನ ಸ್ತ್ರೀಯರನ್ನು ನೋಡ್ತಾನೆ, ರಾವಣನ ಅಂತಃಪುರ ಎಲ್ಲ ಹುಡುಕ್ತಾನೆ. ಅವನಿಗೆ ಬೇಜಾರಾಗಿ ಹೋಗುತ್ತೆ, ಇದೇನು ಇಲ್ಲೆಲ್ಲ ಬಂದ್ಬಿಟ್ಟೆ ನಾನು, ಯಾರ್ಯಾರೋ ಸ್ತ್ರೀಯರು ಮಲಗಿದ್ದಾರೆ, ನಿದ್ರೆ ಮಾಡ್ತಾ ಇದ್ದಾರೆ, ವಸ್ತ್ರಗಳೆಲ್ಲ ಅದಾಗಿತ್ಲ ಚೆದುರು ಹೋಗ್ಬಿಟ್ಟಿವೆ, ನಾನು ಯಾಕೆ ಪರಮಚಾರಿಯಾಗಿದ್ನೆಲ್ಲ ನೋಡ್ಬೇಕಾಗಿತ್ತು ಅಂತ ಪಾಪ ಮನಸ್ಸು ವಿಷಾದ ಆಗ್ಬಿಡ್ತು. ಎರಡು ಕಾರಣ, ಅದು ನೋಡಿದ್ ಒಂದು ಬೇಜಾರು, ಸೀದಾ ಸಿಗ್ತಿಲ್ವಲ್ಲ. ಆಮೇಲೆ ಈಗ ಬರಬಾರ್ದಾಗಿತ್ತು, ಎಲ್ಲೇ ಇಲ್ಲಿ ಯಾಕೆ ಬಂದು ಈ ರಾವಣನ ಅಂತಃಪುರ ಹುಡುಕ್ಬೇಕಾಗಿತ್ತು ನಾನು ಅಂತ ಅವನಿಗೆ ಸಂಶಯ. ಉತ್ತರ ಹೇಳೋದಾರಿದ್ದಾರೆ, ಒಬ್ಬನೇ ತಾನೆ, ಯಾರಿಲ್ವೇ ಇಲ್ಲ. ಆಮೇಲೆ ಅಂದ್ಕೊಂಡು ಅಯ್ಯೋ ತಪ್ಪೇನೋ ನೋಡಿ, ಹೇಗೆ ಎಷ್ಟು ಚೆನ್ನಾಗಿ ಆರ್ಗ್ಯುಮೆಂಟ್ ತನಗೆ ತಪ್ಪೇನೋ, ಯಾರನ್ನು ಹುಡುಕ್ಬೇಕಾಗಿತ್ತು, ಹೆಂಗಸನ್ನು ಹುಡುಕೋಗಿದೆ. ಹೆಂಗಸನೇನು ಗಂಡಸರು ಇನ್ಯಾವ್ದಾರು ಇದ್ರೆ ಪ್ರಾಣಿಗಳ ಜೊತೆ ಹುಡುಕಕ್ಕಾಗುತ್ತೆ? ಸ್ತ್ರೀಯೋ ಹಿ ಸ್ತ್ರೀ ಸದೃಶ್ಯ ಅಂತ ಹೆಂಗಸರ ಮಧ್ಯದಾನೆ ಹೆಂಗಸನ್ನು ಹುಡುಕಬೇಕು. ಹಾಗಾದ್ರೆ ನಾನು ತಪ್ಪಿಲ್ಲ, ಸಮಾಧಾನ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಅವರವರೇ. ಆಮೇಲೆ ಹೋದ, ಅಶೋಕವನಕ್ಕೆ ಹೋದ. ಅಲ್ಲಿ ನೋಡಿ ಇಷ್ಟು ಬುದ್ಧಿ ಬಂದಿತ್ತಲ್ಲ, ಅಂತಃಪುರ ಎಲ್ಲ ಹುಡುಕಿ ಸೀತಾದೇವಿ ಯಾರು ಅಲ್ಲ ಅಂತ ಗೊತ್ತಾದ ಮೇಲೆ ನಾನು ನೋಡಿದ ಸರಿಯೇ ತಪ್ಪೆ ಅನ್ನೋದನ್ನು ವಿಮರ್ಶೆ ಮಾಡಿಕೊಂಡು ತುಂಬಾ ಹನುಮಂತ ಅಂದ್ರೆ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯ ಬುದ್ಧಿಮತಾಂ ವರಿಷ್ಠಂ. ಬರೀ ವರಿಷ್ಠ ಅಂದ್ರೇನು, ಸೂಪರ್ಲೇಟಿವ್ ಡಿಗ್ರಿ ಅದು. ಅವನಿಗಿಂತ ಏನು ಬುದ್ಧಿವಂತ ನಾನು ಇಲ್ಲೇ ಇಲ್ಲ ಅಂತ. ಹೀಗಾಗಿ ತನ್ನ ಬುದ್ಧಿಯನ್ನು ಬಳಸಿ ನಾನು ಹೋದ್ ಸರಿಯೇ ತಪ್ಪೆ ಎಲ್ಲ ವಿಚಾರ ಮಾಡಿಕೊಂಡು ನಿಶ್ಚಿತ ಬುದ್ಧಿ ಅಂದ್ರೆ ಕೊನೆಯಲ್ಲೇನಾಯ್ತು, ಎಲ್ಲೂ ಸಿಕ್ಕಲಿಲ್ವಲ್ಲ, ಬಹಳ ವಿಷಾದವೂ ಆಗಿತ್ತು. ಆಮೇಲೆ ಅಶೋಕವನ ಗೊತ್ತಾಯ್ತು ಇಲ್ಲಿರ್ಬಹುದು ಅಂತ ಹುಡುಕೊಂಬಂದ. ನೋಡ್ತಾನೆ ಸೀತಾದೇವಿ ಯಾರು ಅಂತ ಗೊತ್ತು ಮಾಡೋಕೆ ಅವನ ಬುದ್ಧಿ ಎಷ್ಟು ಚುರುಕಾಗಿತ್ತು ಅಂದ್ರೆ, ಅವ್ನು ಹೇಳ್ತಾನೆ, ಇಡೀ ಲಂಕಾಪಟ್ಟಣ ಎಲ್ಲ ಹುಡುಕೊಂಬಂದಿದ್ದೀನಿ, ಈ ಹೆಂಗಸಿನ ಹಾಗೆ ತಲೆ ತಗ್ಗಿಸ್ಕೊಂಡು ದುಃಖ ಪಡ್ತಾ ಕೂತಿರೋಳು ಲಂಕೆ ಒಳಗೆ ಒಂದು ವ್ಯಕ್ತಿಯೂ ಇಲ್ಲ. ಹಾಗಾದ್ರೆ ಇವಳು ಯಾಕೆ ಕಳ್ತಾ ಇದ್ದಾಳೆ? ಏನೋ ಇವಳಿಗೆ ಶೋಕ ಬಂದಿದೆ, ಏನೋ ಕಳ್ಕೊಂಡಿರ್ಬೇಕು, ಆದ್ರಿಂದ ಇವಳೇ ಸೀತೆ. ಇದೇ ನಿಶ್ಚಿತ ನೋಡಿ.
ಆಮೇಲೆ ಎಲ್ಲ ಕೆಳಗಡೆ ಬಂದು ಅಮ್ಮ ನೀನು ಯಾರು ಏನು ಯಾಕೆ ಬಂದೆ ಅಂತ ಹಿಂಗೆ ಆ ಸುಂದರಕಾಂಡ ರಾಮಾಯಣನೇ ಓದಬೇಕು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಎಷ್ಟು ಸರಳವಾಗಿ ಹಾಕಿ ಘೋರವಾಗಿ ಪ್ರಶ್ನೆಗಳನ್ನು ಹಾಕಿ 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 ಮೆಲ್ಲಗೆ ಆ ಸೀತಾದೇವಿ ಅವಳ ಈ ಕಪಿ ನೋಡ್ಬಿಟ್ಟು ಅವಳಿಗೆ ಭಯ ಬೇರೆ. ಯಾಕೆ ಅಂದ್ರೆ ಈ ರಾಕ್ಷಸರು ಏನೇನೋ ವೇಷ ಹಾಕ್ಕೊಂಡು ಬರ್ತಾರೆ, ಇದ್ಯಾವುದೋ ಕಪಿ ವೇಷದಲ್ಲಿ ಬಂದಿದ್ದು ಏನು ಗತಿ ಮಾತಾಡಲಿಲ್ಲ. ಅವಳ ತಿರುಕೊಂಬಿಟ್ಲ. ಏನ್ ಮಾಡ್ಬೇಕು ಹನುಮಂತ? ಯಾಕೆ ಹೇಳಿದೆ ಅದು ನಿಶ್ಚಿತ ಬುದ್ಧಿ ಅನ್ನೋ ವಿಷಯಕ್ಕೆ ಉದಾಹರಣೆ ಹೇಳ್ತಾ ಇದೆ. ಹೀಗೆ ಏಕೆ ಮಾತಾಡೋದಿಲ್ವಲ್ಲ ಅಂದ್ಬಿಟ್ಟು ತಾಯೇ ನಾನು ಇಂಥವನು ಅಂತ ಹೇಳಿದ್ರೆ ಕೇಳಲಿಲ್ಲ ಅವಳು. ಕೊನೆಗೆ ಏನು ಮಾಡಿದ ಅಂತ ಎಲ್ಲ ರಾಮನ ಗುಣಗಳನ್ನೆಲ್ಲ ಹೇಳಕ್ ಶುರು ಮಾಡಿದ್ರು ಒಂದೊಂದಾಗಿ. ಅವಳ ಕಿವಿ ಬಿದ್ದು ಏನು ಈ ಲಂಕಾಬದ್ಧದಲ್ಲಿ ರಾಮನ ವಿಷಯವಾಗಿ ಮಾತಾಡೋರು ಯಾರಿದ್ದಾರೆ? ಓಹೋ ನಿಜವಾಗಿಯೂ ರಾಮನ ಇರಬೇಕು, ರಾಮನ ಭಕ್ತನೇ ಇರಬೇಕು ಅಂತ ಆಗ ಮಾತಾಡಿಸ್ತವಳು ನೋಡಿದ್ದು. ಹೇಗೆ ಒಂದಾನೊಂದು ವ್ಯವಹಾರ. ಅವನ ನಿಶ್ಚಿತವಾದ ಬುದ್ಧಿಯಿಂದ ಸೀತೆಯೋ ಹಾಗೆಯೇ ನಡ್ಕೊಂಡಿದ್ದೆ. ಹನುಮಂತನ ಹಾಗೆ ಆ ಸೀತಾ ಹನುಮಂತ ಇಬ್ಬರ ಸಂವಾದಗಳನ್ನು ಕೇಳಬೇಕು. ಏನು ಸೊಗಸಾಗಿ ಬರುತ್ತೆ ಅಂತೀರಿ. ಎಷ್ಟು ಚೆನ್ನಾಗಿ ಅವನು ಪ್ರಶ್ನೆ ಹೇಗೆ ಮಾಡ್ತಾರೆ, ಯಾರು ಏನು ದೇವತೆಗಳು ಬೇಕೋ ಮನುಷ್ಯರು ಬೇಕೋ ಮತ್ತೆ ಯಾರ ಪೈಕಿ ನೀನು ಹೇಗಾಯ್ತು ಏನು ಎಲ್ಲ ಕೇಳ್ತಾರೆ. ಆ ಸೀತೆಗೆ ಧೈರ್ಯ ಬರ್ತಾ ಉತ್ತರ ಹೇಳ್ತಾಳೆ. ಇದೆಲ್ಲ ಯಾಕೆ ಹೇಳಿದೆ ಅಂದ್ರೆ ಆ ದೃಢ ಬುದ್ಧಿಯ ಒಂದಾನೊಂದು ಸ್ವರೂಪ ದಾರ್ಢ್ಯ ಇರುತ್ತೆ ಅಂತ. ಇಂಥ ಒಂದಾನಂದ ನಿಶ್ಚಿತ ಬುದ್ಧಿಯಿಂದ ನಮತ್ತನ್ಯದಸ್ತಿ ಇತ್ಯವಧಾರಯ ಅಂದ್ರು. ಹೇ ಅರ್ಜುನ, ಮಾಮೇಕಂ ಶರಣಂ ವ್ರಜ ಅನ್ನೋದರ ಅರ್ಥ ಇಷ್ಟು ಭದ್ರವಾಗಿದೆ. ನನ್ನ ಹೊರತು ಇನ್ಯಾರನ್ನೂ ಕೂಡ ನಾನು ಶರಣಾಗತನಾಗಬೇಕಾದ್ದಿಲ್ಲ, ನನಗೆ ದೇವರೊಬ್ಬನೇ ಗತಿ, ಭಗವಂತನೇ ಎಂದರ್ಬೇಕು. ಅಹಂತ್ವ ಸರ್ವ ಪಾಪೇಭ್ಯ ಅಂದ್ರು. ಹೀಗಿದ್ರೆ ನಾನು ಧರ್ಮರೂಪವಾದ ಎಲ್ಲಾ ಪಾಪಗಳಿಂದಲೂ ಹೇ ಅರ್ಜುನ ನಿನ್ನನ್ನು ಮೋಕ್ಷಯಿಷ್ಯಾಮಿ, ಬಿಡುಗಡೆ ಮಾಡುತ್ತೇನೆ. ಅತಃ ಆದ್ದರಿಂದ ಮಾಶುಚಃ, ದುಃಖ ಪಡಬೇಡ ಅಂತ ಆಯ್ತು. ಇಷ್ಟಾಗಿ ಅಹಂತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಶುಚಃ. ಈ ಮಧ್ಯೆ ಒಂದು ದೊಡ್ಡ ಚರ್ಚೆ ಇದೆ, ಸಿದ್ಧಾಂತ ಜ್ಞಾನ ಕರ್ಮಗಳ ವಿಷಯ ಇದೆ. ಆದ್ದರಿಂದ 66 ಆದ್ಮೇಲೆ 67ನೇ ಶ್ಲೋಕಕ್ಕೆ ಹೋಗೋಣ. ಅಲ್ಲಿ ಇನ್ನೇನು ಮುಕ್ತಾಯ ಬರ್ತಾ ಇದೆ. ಇದಿಷ್ಟು ಇದು ವಾದಿವಾದ ಶಾಸ್ತ್ರ ಪ್ರಾಮಾಣ್ಯ. 66 ಆಯ್ತಲ್ಲ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇನ್ನೊಮ್ಮೆ ಹೇಳಿದ್ರೆ ಸಕಲ ವಿಧವಾದಂತಹ ಧರ್ಮಾಧರ್ಮಗಳನ್ನು ನೀನು ದಾಟಿ ಭಗವಂತನಾದ ನನ್ನನ್ನೇ ಶರಣ ಹೊಂದು. ಹೇ ಅರ್ಜುನ, ಈ ಪರಮಾತ್ಮ ನಾನೇ, ನನ್ನನ್ನೇ ಮಾಮೇಕಂ, ನನ್ನೊಬ್ಬನನ್ನೇ ಶರಣ ಹೊಂದಿದ್ರೆ ಭಗವಂತನಾದ ನನ್ನನ್ನೇ ನಂಬತಕ್ಕವನಾಗು, ಶರಣಾಗತನಾಗು. ನಿನ್ನನ್ನು ಎಲ್ಲಾ ಪಾಪಗಳಿಂದಲೂ ಬಿಡಿಸುತ್ತೇನೆ. ಮಾ ಶುಚಃ, ದುಃಖ ಪಡಬೇಕಾದ್ದಿಲ್ಲ. ಮಾ ಶುಚಃ ಅಂತ ಹಿಂದೂ ಒಂದ್ಸಲ ಮಾ ಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ ಅಲ್ಲವ ಮಾ ಶುಚಃ. ಆಮೇಲೆ ಹೇಳ್ತಾರೆ, ಈಗ ಭಗವತ್ಪಾದರ ಒಂದು ವಾಕ್ಯ ಓದ್ತೀನಿ. ಶ್ಲೋಕ ಹೀಗಿದೆ: ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಚ ಶುಶ್ರೂಷವೇ ವಾಚ್ಯಂ ನ ಚ ಮಾಮ್ಯೋಭ್ಯಸೂಯತಿ. ಶಾಸ್ತ್ರ ಸಂಪ್ರದಾಯವನ್ನು ಕುರಿತು ಭಗವಂತ ಅರ್ಜುನನಿಗೂ ಹೇಳ್ತಾ ಇದ್ದೆ. ಶಾಸ್ತ್ರ ಮುಗಿದೋಯ್ತು. ಇವಾಗ ಕೊನೆಯದೇನಾಯ್ತು? ಈಗ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅನ್ನೋದು ಮುಗಿದೋಯ್ತು. ಗೀತೆ ಏನ್ ಹೇಳುತ್ತೆ? ಪರಮಾತ್ಮನನ್ನ ಪೂರ್ಣವಾಗಿ ನಂಬಿ ಅವನಿಗೆ ಶರಣಾಗತರಾಗಿ ಮುಂದಿನ ಅವನೇ ನೋಡ್ಕೊತಾನೆ ಹೇಳ್ಬಿಟ್ಟಿದ್ದಾನೆ. ಅಲ್ಲಿ ಮುಗಿಯಿತು. ಇಲ್ಲಿ ಶರಣಾಗತಿಯನ್ನೇ ಹೇಳಿದೆ ಅಂತ ಯಾಕೆ ತಾತ್ಪರ್ಯ ಮಾಡಬಾರದು ಅಂತ ಅರ್ಥ ಬಂದಿದೆ. ಅದನ್ನ ಮಾಡಬಹುದು. ಶರಣಾಗತಿ ಆಗ್ಬೇಕಾದ್ರೆ ಯಾರಿಗಾಗಬೇಕು? ಅವನೇ ಇಲ್ಲದೆ ಹೋದ್ರೆ ಯಾರಿಗೆ ಶರಣಾಗತರಾಗೋದು? ಆದ್ರಿಂದ ಆ ತತ್ವಕ್ಕೆ ಬೇರೆ, ಆ ತತ್ವಕ್ಕೆ ಶರಣಾಗತನಾದ್ರೂ ಕೃತಾರ್ಥನಾಗ್ತಾನೆ ಅಂತ ಅರ್ಥ ಮಾಡಬೇಕು. ಇಂಥ ಯಾವ ಗೀತಾಶಾಸ್ತ್ರ ಆ ಭಗವಂತನನ್ನೇ ಶರಣ ಹೊಂದಬೇಕು ಅಂತ ಹೇಳಿದಾಗ, ನೋಡಿ, ಭಗವಂತನನ್ನೇ ಶರಣ ಹೊಂದು ಮಾಮೇಕಂ ಶರಣಂ ವ್ರಜ ಅಂತ ಹೇಳಿದಾಗ ಆ ಭಗವಂತನನ್ನೇನಾದ್ರೂ ಎಂಫಸಿಸ್ ಮಾಡಬೇಕೆ ಹೊರತು ಶರಣ ಹೊಂದು ಅನ್ನೋದಲ್ಲ. ಎಷ್ಟೋ ಜನ ಭಗವದ್ಗೀತೆಯಲ್ಲಿ ಶರಣಾಗತಿ ಅನ್ನೋ ಧರ್ಮ ಹೇಳಿದೆ ಅಂತ ಅರ್ಥ. ಯಾಕೆ? ಮಾಮೇಕಂ ಶರಣ ವ್ರಜ ಅಂತಿದೆಯಲ್ಲ,
ಈ ಗೀತೆ ಬಹಳ ಪ್ಲಾಸ್ಟಿಕ್ ಇದ್ದಾಗ ಯಾವ ಕಡೆ ಯಾರು ಬೇಕಾದ್ರೂ ಏನು ಅರ್ಥ ಬೇಕಾದ್ರೂ ಮಾಡಬಹುದು. ಕಾರಣ ಏನು ಅಂದ್ರೆ ಶಬ್ದ ಪ್ರಯೋಗ ಆಗಿರುತ್ತೆ. ಆದ್ರೆ ಆ ತಾತ್ಪರ್ಯ ನಿರ್ಧಾರ ಮಾಡಬೇಕಾದ ಪಕ್ಷದಲ್ಲಿ ಎಲ್ಲಿ ಏಕವಾಕ್ಯತೆ ಇದೆ ಅನ್ನೋದು ಇದನ್ನೇ ಮೀಮಾಂಸಾ ಅಂತಾರೆ. ಪದ ವಾಕ್ಯ ಪ್ರಮಾಣ ಅಂತ ಶಂಕರಾಚಾರ್ಯ 3 ಬರೀತಾರೆ. ಒಂದು ವಾಕ್ಯಕ್ಕೆ ಅರ್ಥ ಮಾಡ್ಬೇಕಾದ್ರೆ ಪದ ಏನ್ ಹೇಳುತ್ತೆ, ಪದದ ಅರ್ಥ ಏನು, ವಾಕ್ಯ ಅಂದ್ರೆ ಮೀಮಾಂಸಾ ಸಂಬಂಧಗಳೇನು ಅಂತ, ಪ್ರಮಾಣ ಅಂದ್ರೆ ತರ್ಕ. 3ರಿಂದಲೂ ಶೋಧನೆ ಮಾಡಿ ಈ ವಾಕ್ಯಕ್ಕೆ ಇದೆ ಅರ್ಥ ಅಂತ ಪದವಾಕ್ಯ ಪ್ರಮಾಣತಃ ಅಂತ ಭಗವತ್ಪಾದ ಹೇಳ್ತಾರೆ. ಈಗ ನೋಡಿ, ಪದವಾಕ್ಯ ಯೋಭ್ಯಸೂಯತಿ, ಇಂಥ ಶ್ರೇಷ್ಠವಾದ ಪರಮ ಪವಿತ್ರವಾದಂಥ ಗೀತಾಶಾಸ್ತ್ರವನ್ನ ತಪಸ್ಸು ಇಲ್ಲದೆ ಇದ್ದವನಿಗೆ ಹೇಳಬೇಡ ಅಂತ. ಯಾಕೆ? ಅನರ್ಹರಾದವರಿಗೆ ಹೇಳಿದ್ರೆ ಉಪಯೋಗವಿಲ್ಲ. ನಾ ಅಭಕ್ತಾಯ, ಭಕ್ತನಲ್ಲದೆ ಇದ್ದವನಿಗೂ ಹೇಳಬೇಡ. ನಚ ಅಶುಶ್ರೂಷವೇ, ಅದನ್ನು ಎಚ್ಚರಿಕೆಯಾಗಿ ಕೇಳಬೇಕಾದ ಮಾತು. ಏನದು? ಕೇಳೋಕ್ಕೆ ಯಾರು ತಯಾರಾಗಿಲ್ವೋ ಅಂಥವನಿಗೂ ಹೇಳಬೇಡ ಅಂತ. ಆದ್ರಿಂದ ಹೇಳುವವನಿಗಿಂತ ಕೇಳುವವನಿಗೆ ಒಂದಾನ ಬೆಲೆ ಜಾಸ್ತಿ. ಯಾಕೆ? ಹೇಳೋನೇನೋ ಹೇಳ್ಕೊಂಡು ಹೋಗ್ತಾ ಇರ್ತಾನೆ, ಅವನಿಗೇನೋ ಜ್ಞಾಪಕ ಇರಬಹುದು, ಅಧ್ಯಯನ ಮಾಡಿರ್ಬೋದು. ಕೇಳೋನಿಗೇನಾಗಿಬಿಡುತ್ತೆ, ಕೇಳ್ತಾ ಕೇಳ್ತಾ ಮನಸ್ಸು ಹತ್ಲಾಗಿತ್ಲ ಹೋಗ್ಬೋದು, ಇನ್ನು ಚಂಚಲ ಆಗಬಹುದು, ಇಲ್ಲ ತೂಕಡಿಗೆ ಬಂದ್ಬಿಡ್ಬಹುದು, ಎಲ್ಲ ಅಸಾಧ್ಯ ಗಲಾಟೆ. ಆದ್ರಿಂದ ಕೇಳೋದಕ್ಕೆ ಏಕಾಗ್ರತೆಯಿಂದ ಯಾವನು ಕೇಳ್ತಾನೋ ಆ ಶುಶ್ರೂಷವಾದವನಿಗೆ ಹೇಳು. ತಪಸ್ಸು ಇಲ್ಲದೆ ಇದ್ದವನಿಗೆ ಬೇಡ, ಭಕ್ತನಲ್ಲದೆ ಇದ್ದವನಿಗೆ ಬೇಡ, ಶುಶ್ರೂಷ ಅಲ್ಲದೆ ಇದ್ದವನಿಗೂ ಹೇಳಬಾರ್ದು. ಹೇಳ್ತಾ ಇದ್ದೀನಿ ಪಾಡಿ ನೀವು ನೋಡೋಣ ಅಂತಾರೆ. ಎಷ್ಟೋ ಸಲ ಸತ್ಯನಾರಾಯಣ ಪೂಜೆ ಮಾಡಿಸಿದ್ರೆ ನೋಡ್ಬೇಕು. ನಚ ಶುಶ್ರೂಷವೇ ಅಂದ್ರೆ ಜನ ಎಲ್ಲ ಸೇರಿರ್ತಾರೆ. ಈ ಮನೆ ಯೋಗಕ್ಷೇಮಗಳು, ಅಡುಗೆ ಏನು ಮಾಡಿರಿ ಅಂತ ಹೆಂಗಸರು ಒಬ್ರಿಗೊಬ್ರು ಮಾತಾಡ್ತಿರ್ತಾರೆ. ಪಾಪ ಈ ಪುರೋಹಿತ ಅವತ್ತಾ ಇರ್ತಾನೆ, ಹಾಗಾಯ್ತು ಕೊನೆ ಸದ್ಯ ಮಂಗಳಾದ್ರೆ ಸಾಕು, ಇವರೆಲ್ಲ ಕಾದಿರ್ತಾರೆ. ಎಷ್ಟೊತ್ತು ಓದ್ತಾರಪ್ಪ ಬೇಗ. ಅವನು ಶುಶ್ರೂಷ ಒಂದು ಏನು ಕೇಳಲ್ಲ. ಇದೆಲ್ಲ ನಿಜವಾಗಿಯೂ ತಪ್ಪು, ಹಾಗೆ ಮಾಡಬಾರ್ದು. ನಮಗೆ ಯಾವಾಗ ಕಥೆ ಕೇಳೋಕ್ಕೆ ಸತ್ಯನಾರಾಯಣ ಪೂಜೆ ಹೋಗ್ತೀವೋ ಆ ಕಥೆ ಕೇಳೋದ್ರಲ್ಲಿ ನಾವು ಮನಸ್ಸಿಟ್ಟಿರ್ಬೇಕು. ಇರದೆ ನಟ ಶುಶ್ರೂಷವೇ ಅನ್ನೋದಕ್ಕೆ ಅರ್ಥ ಇದೆ. ಕೇಳೋದಕ್ಕೆ ಯಾವನು ಸಿದ್ಧನಾಗಿರೋ ನೀ ಬೇಡ. ನಚಮಾಂ ಯೋಭ್ಯಸೂಯತೆ. ಈ ವಿಷಯದಲ್ಲಿ ನಂದೊಂದು ಅಭಿಪ್ರಾಯ, ನಾನು ಕೇಳೋಕೆ ತಯಾರಾಗಿಲ್ಲ ಕೆಲವೊಂದು. ಏನು ಅಂತ ಈ ಟಿವಿಲಿ ಬರುತ್ತೆ ನೋಡಿ ನ್ಯೂಸ್, ನಂಗೆ ತಲೆಗೆ ಹಿಡಿಯಲ್ಲ. ಅದು ಯಾಕೋ ಏನೋ ಗೊತ್ತಿಲ್ಲ, ಅದು ಹಿಡಿಬೇಕು ಒಳ್ಳೇದಾಯ್ತು ಅನ್ನಿ. ಅದನ್ನ ಕೂತ್ಕೊಂಡು ಏನು ಭಗವದ್ಗೀತೆ ಕೇಳಿದಾಗ ಏನೋ ಹೇಗಂಡು ಕೇಳಬೇಕೆ? ಇನ್ನು ಜನ ಏನ್ ಮಾಡ್ತಾರೆ ಗೊತ್ತೇ, ಟಿವಿ ಹಾಕ್ಬಿಟ್ಟು ಮಾತಾಡ್ತಿರ್ತಾರೆ, ಅದ್ರ ಪಾಡು ಹೇಳ್ತಾ ಇರ್ತಾರೆ. ಯಾವ ಅಲ್ಲಿ ಕೂತ್ಕೊಂಡು ಏನು ಬಹಳ ಭಕ್ತಿ ಶ್ರದ್ಧೆಯಿಂದ ಕೈ ಮುಗಿದು ಯಾರು ಕೇಳಲ್ಲ. ಏನ್ ಪ್ರಯೋಜನ? ಅದು ಅವನು ಎಷ್ಟೇ ಪ್ರಸಾರ ಮಾಡಿದ್ರು ಅಷ್ಟೇನೆ ಅಂತ ಅರ್ಥ. ಈಗ ಅರ್ಥ ಐತೆ. ಶುಶ್ರೂಷ ಅಲ್ಲದೆ ಇರೋನು ಹ್ಯಾಕ್ ಕೇಳ್ತಾನೆ, ಶುಶ್ರೂಷವಾಗಿರೋನು ಹ್ಯಾಕ್ ಕೇಳ್ತಾನೆ, ಅದು ಬಹಳ ಕರೆಕ್ಟ್ ಆಗುತ್ತೆ. ಆದ್ದರಿಂದ ಕೇಳಬೇಕಾದ್ರೆ ಪೂರ್ಣವಾದಂತಹ ಏಕಾಗ್ರತೆಯಿಂದ ಅದರಲ್ಲಿಯೇ ಮುಳುಗಿ ಕೇಳುವನು ಆಗ್ಬೇಕು. ಅಂಥವನು ಹೇಳೋ ನಚಮಾಂ ಯೋಭ್ಯಸೂಯತೆ. ಕೊನೆ ಅಭ್ಯಸೂಯತೆ ಅಂದ್ರೆ ಏನು? ಯಾರು ನನ್ನನ್ನೇ ತಿರಸ್ಕಾರ ಮಾಡ್ತಾರೋ, ನನ್ನನ್ನೇ ಅಸಡ್ಡೆ ಮಾಡ್ತಾರೋ, ದ್ವೇಷ ಮಾಡ್ತಾರೋ ಅಂಥವ್ರಿಗೆ ಹೇಳಬೇಡ ಅಂತ. ಸಂಪ್ರದಾಯಸ್ಯ ಕರ್ತು ಫಲಂ ಇದಾನಿಂ ಆಹಾ. ಇದೊಂದೆರಡು ಶ್ಲೋಕ ಓದಿ ಮುಂದೆ ನಾಳೆ ಬೆಳಿಗ್ಗೆ ಮುಗಿಸ್ಕೊಳ್ಳೋಣ. ಯ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂಕೃತ್ವ ಮಾಮೇ ವೈಷ್ಯತ್ಯ ಸಂಶಯಃ ಅಂತ ಇನ್ನೊಂದು ಶ್ಲೋಕ. ಸಂಪ್ರದಾಯಸ್ಯ ಕರ್ತು ಫಲಂ ಇದಾನಿಂ ಆಹಾ ಅಂತಾರೆ. ಈ ಹೇಳಿದಂಥ ಯಾವ ಸಂಪ್ರದಾಯ ಇದೆ, ಸಂಪ್ರದಾಯ ಅಂದ್ರೇನು? ಆ ಸಂಪ್ರದಾಯ ಅನ್ನೋ ಶಬ್ದಕ್ಕೆ ಶಂಕರಾಚಾರ್ಯರು ಸಮ್ಯಕ್ ಪ್ರದೀಯತೆ ಅಸ್ಮೈ ಇದು ಸಂಪ್ರದಾಯ ಅಂತ ಅರ್ಥ ಮಾಡ್ತಾರೆ. ಯಾವ ಗುರುವು ತನ್ನ ಯೋಗ್ಯನಾದ ಶಿಷ್ಯನಿಗೆ ಅತ್ಯಂತ ಚೆನ್ನಾಗಿ ಅರ್ಥವಾಗುವಂತೆ ಶಾಸ್ತ್ರವನ್ನು ತತ್ವವನ್ನು ಹೇಳುತ್ತಾನ ಅದಕ್ಕೆ ಸಂಪ್ರದಾಯ ಅಂತ ಹೇಳಿದ್ರು. ಇದನ್ನ ಸಂಪ್ರದಾಯ ಪೂರ್ವಕವಾಗಿ ಬರಬೇಕು ಅಂತಂತಾರೆ. ಅಂದ್ರೇನಾಯ್ತು? ಪುಸ್ತಕದಿಂದ ಓದಿ ಅಧ್ಯಾತ್ಮ ವಿದ್ಯೆ ತಿಳ್ಕೊಳಕ್ ಆಗೋದಿಲ್ಲ, ಅದು ಸಂಪ್ರದಾಯ ಬೇಕೇ. ಎಷ್ಟೇ ಪುಸ್ತಕ ಓದಿದ್ರು ಸ್ವತಂತ್ರವಾಗಿ ಅರ್ಥ ಮಾಡಕ್ ಆಗಲ್ಲ. ಒಂದ್ ಕಡೆ ಶಂಕರಾಚಾರ್ಯ ಬರೀತಾರೆ ಏನು, ಶಾಸ್ತ್ರಜ್ಞಾಪಿ ನ ಸ್ವಾತಂತ್ರ್ಯೇನ ಬ್ರಹ್ಮಜ್ಞಾನಾನ್ವೇಷಣಂ ಕುರ್ಯಾತ್ ಅಂದ್ಬಿಟ್ರು.
ಅವನು ಎಂಥ ಶಾಸ್ತ್ರಜ್ಞನಾಗಿರದೆ, ಯಾವ ಸಂಸ್ಕೃತ ಭಾಷೆ ವ್ಯಾಕರಣ ಎಲ್ಲ ಬಂದಿದ್ರು ತಾನೇ ಸ್ವತಂತ್ರವಾಗಿ ಬ್ರಹ್ಮಜ್ಞಾನವನ್ನು ಹುಡುಕಬಾರದು. ಗುರುವಿನಿಂದಲೇ ಕೇಳಿ ತಿಳ್ಕೋಬೇಕು. ಯಗಿಮಂ ಪರಮಂ ಗುಹ್ಯಂ, ಗುರುವಿನಿಂದ ತಿಳ್ಕೋಬೇಕು ಅನ್ನೋದು ಬಹಳ ದೊಡ್ಡ ಮಾತು. ಅದನ್ನು ಹೇಳ್ತಾರೆ, ಯಾವ ಗುರು ಬಹಳ ಭಕ್ತಿಯಿಂದ ಕೇಳತಕ್ಕಂಥ ಶಿಷ್ಯನಿಗೆ ಈ ಗೀತಾಶಾಸ್ತ್ರದ ತತ್ವವನ್ನೆಲ್ಲ ಉಪದೇಶ ಮಾಡ್ತಾನ, ಅವನಿಗೂ ಕೂಡ ಸದ್ಗತಿ. ಯಾರು? ಕೇಳಿದವನಿಗಲ್ಲ, ಹೇಳೋನಿಗೆ. ಭಕ್ತಿಮಯ ಪರಾಂಕೃತ್ವ ಗ್ರಂಥತಃ ಅರ್ಥತಶ್ಚ ಸ್ಥಾಪಯಿಷ್ಯತಿ ಇತ್ಯರ್ಥ ಅಂದ್ರು. ಗ್ರಂಥವನ್ನೇ ಓದಿ ಅರ್ಥ ಹೇಳೋದು, ಆ ಅರ್ಥವನ್ನೆಲ್ಲ ವಿವರಣೆ ಮಾಡೋದು, ಎರಡೂ ಇರಬೇಕು. ಅಂದ್ರೆ ಏನಾಯ್ತು? ಮೂಲವನ್ನು ಓದಬೇಕು, ಅರ್ಥವನ್ನು ವಿವರಣೆ ಮಾಡಬೇಕು. ಕರೆಕ್ಟ್. ಅದು ಹಿಂದೆಲ್ಲ ಹಾಗೆ. ಮೊದಲು ಏನ್ ಮೂರು ಇದೆಯೋ ಅದನ್ನು ಹೇಳಿ ಆಮೇಲೆ ಅರ್ಥ ಹೇಳ್ಬೇಕು. ಇದನ್ನೇ ಮದ್ಭಕ್ತೇ ಶುಭಿದಾಸ್ಯತೆ ನೋಡಿ ಹಾಗೆ ಹೇಳ್ತಾನಲ್ಲ ಅವನು ಭಕ್ತಿಮಯ ಪರಾಂಕೃತ್ವ ಅಂತ. ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಜೀವನದಲ್ಲಿ ಹೀಗೆ ಬೇರೊಬ್ರು ಹೇಳ್ತಾ ಇದ್ರೆ, ನಾನು ಓದ್ತಾ ಇದ್ರೆ, ವಿಚಾರ ಮಾಡ್ತಾ ಇದ್ರೆ ಆ ಭಗವದ್ಭಕ್ತಿ ತಾನಾಗೆ ಬಳ್ಕೊಂಡೇ ಬರುತ್ತೆ, ಗ್ಯಾರಂಟಿ. ಕೇಳ್ತಾ ಕೇಳ್ತಾ ಹೇಳ್ತಾ ಹೇಳ್ತಾ ಎಷ್ಟು ಸಲ ಹೇಳಿದ್ರು, ನಮ್ಮ ಗುರುಗಳನ್ನು ಜ್ಞಾಪಿಸ್ಕೋಬೇಕು. ಎಷ್ಟು ಸಲ ಭಗವದ್ಗೀತೆ ಓದಿದ್ರು, ಎಷ್ಟು ಜನಕ್ಕೆ ಪಾಠ ಹೇಳಿದ್ರು, ಎಷ್ಟು ಪುಸ್ತಕ ಬರೆದ್ರು, ಆದ್ರೂ ತೃಪ್ತಿ ಇಲ್ಲ ಅವರಿಗೆ. ಕಣ್ ಕಾಣದೇ ಇದ್ರು ಬರೀತಿರೋರು, ಪಾಠ ಹೇಳ್ತಿರೋರು. ಏನ್ ಆಶ್ಚರ್ಯ. ನಮ್ಮ ಲಕ್ಷ್ಮಣವರು ಅಂತ ಅವ್ರಿಗೆ ಸೇವೆ ಮಾಡಕ್ಕೊಬ್ಬರಿದ್ರು, ಅವರು ವೇದಾಂತ ಕೇಳಕ್ಕೆ ಅಂತ ಬಂದಿದ್ರು. ಸ್ವಾಮಿಗಳಿಗೆ ಭಿಕ್ಷಕ್ಕೆ ಎಲ್ಲ ಮಾಡಿ ಬಡಿಸೋರು, ಮಡಿ ಮೈರಿಗೆ ಎಲ್ಲ ಸರಿ ಹೋಗಿತ್ತು. ಇವರ ಕ್ಷಮ ಅಂತ ಕಾಯಿದ್ರು. ಅವ್ರೇನ್ ತಿಳ್ಕೊಂಡಿದ್ರು, ಏನಾದ್ರು ಮಾಡಿ ಸ್ವಾಮಿ ಹತ್ರ ಪಾಠ ಹೇಳಿಸ್ಕೋಬೇಕು, ದಿನಕ್ಕೊಂದು ಗಂಟೆ ಆದ್ರೂ ಅಂತ ಒಪ್ಕೊಂಡು ಪಾಠ ಹೇಳ್ಕೊಡ್ತಾ ಇದ್ರು. ಒಂದೊಂದು ದಿವಸ ಏನಾದ್ರು ಬರೀತಾ ಕೂತ್ಕೊಂಡ್ರೆ ಈ ಲಕ್ಷ್ಮಣರಿ ಪಾಠ ಹೇಳ್ತೀವಿ ಅನ್ನೋದು ಮರ್ತೇ ಹೋಗ್ಬಿಡೋದು ಅವರಿಗೆ. ತಲೆ ತಕ್ಷಣ ಬರೀತಿದ್ರೆ ಲಕ್ಷ್ಮಣ ಬಂದು ಕೂತ್ಕೊಂಡ್ರೆ ಎಷ್ಟೊತ್ತಾದ್ರೂ ಕತ್ತಿ ನೋಡೋದೇ ಇದೆ, ಏಕಾಗ್ರತೆ ನೋಡೇ ಇದೆ. ಅವರು ಏನಿದು ಇಷ್ಟೊತ್ತ ತನಕ ನಾನು ಇಷ್ಟೆಲ್ಲ ಸೇವೆ ಮಾಡಿದ್ರು, ನನಗೆ ಪಾಠ ಹೇಳೋದು ಚೌಕಾಶಿ ಮಾಡ್ತಾರಲ್ಲ, ಚೌಕಾಶಿ ಎಲ್ಲ ಅದು ಏನಾಗಿದೆ, ಮುಳುಗಿಬಿಟ್ರೆ ಆ ತತ್ವದಲ್ಲಿ ಮುಳುಗಿ ಕತ್ತೆತ್ತು. ಲಕ್ಷ್ಮಣ ಇಷ್ಟೊತ್ತ ತನಕ ಹೀಗಾಯ್ತು ಮರೆತುಬಿಟ್ಟ ಪುಸ್ತಕವ. ಆ ಏಕಾಗ್ರತೆ ನೋಡಿ ಹೇಗಿರುತ್ತೆ ಅಂತ. ಅದನ್ನು ಜ್ಞಾಪಿಸಿಕೊಂಡಾಗ ಕೇಳುವನು ಹೇಗಿರಬೇಕು, ಹೇಳೋನು ಹೇಗಿರಬೇಕು, ಎರಡಕ್ಕೂ ಸೊಗಸಾದ ಒಂದು ದೃಷ್ಟಾಂತ. ಅದನ್ನೇ ಅಂದ್ರು, ಯೈವಂ ಪರಮಂ ಗುಹ್ಯಂ ಮದ್ಭಕ್ತ ಶ್ರಭಿದಾಸ್. ಅಂದ್ರೆ ಇವತ್ತಿನ ಈ ಸನ್ನಿವೇಶದಲ್ಲಿ ನನಗೆ ತುಂಬಾ ಸಂತೋಷ. ಎಷ್ಟು ಶ್ರದ್ಧಾ ಭಕ್ತಿಯಿಂದ ತಾವೆಲ್ಲ ಕೇಳ್ತಾ ಇದ್ದೀವಿ. ಇವತ್ತು ನಾನು ಲೇಟಾಗಿ ಬಂದೆ, ಆದ್ರೂ ಯಾರು ಏನೋ ಯಾಕೆ ಲೇಟಾಗಿ ಬಂದಿರಿ ಅಂತ ಕೇಳಲಿಲ್ಲ. ಯಾಕೆ? ಪಾಠ ಕೇಳಬೇಕು ಮುಖ್ಯವಾಗಿ ಅಂತ. ನಿಜವಾಗಿಯೂ ಇಂಥ ಸಭೆಯಲ್ಲಿ ಹೇಳೋದೇ ಸಾರ್ಥಕತೆ. ನಮಗೂ ಅವಕಾಶ ಸಿಗ್ಬೇಕಲ್ಲ. ಆದ್ರಿಂದ ಭಕ್ತರಿಗೆ ಹೇಳಬೇಕು, ಭಕ್ತಿಯಿಂದಲೇ ಹೇಳಬೇಕು. ಹೀಗಾದರೆ ಇಂಥ ಪರಮಾರ್ಥವಾದ ಗೀತಾ ತತ್ವವನ್ನು ಹೇಳಿದ್ರೆ ಭಕ್ತಿಮಯಿ ಪರಾಂಕೃತ್ವ, ಯಾವನು ಹೇಳುತ್ತಾನೆಯೋ ಯಾರು ಕೇಳ್ತಾರೋ ಇಬ್ಬರಿಗೂ ಅನ್ವಯಿಸುತ್ತೆ. ಪರಮಾತ್ಮನಲ್ಲಿ ಭಕ್ತಿ ದೃಢವಾಗುತ್ತದೆ ಅಂದ್ರೆ ನೋಡಿ, ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಯಾಕೆ ಬರ್ಬೇಕು ತಾವೆಲ್ಲ ಏನು ಕೇಳಕ್ಕೆ? ಯಾಕೆ ಬರ್ಬೇಕು ಅಂದ್ರೆ ಪರಮಾತ್ಮನ ಭಕ್ತಿ ದೃಢಪಡಿಸ್ಕೊಳಕ್ಕೆ ಬಂದಿರೋದು. ಇನ್ಯಾಕೆ ಬಂದಿರ್ತೀರಿ? ನೀನು ಊಟ ಇಲ್ವೇ, ತಿಂಡಿ ಇಲ್ವೇ, ಅದೆಲ್ಲ ಕಲ್ಲ ಆಗುತ್ತೆ. ಅದೆಲ್ಲ ನೀವು ಬಂದಿರೋದು ಅದಕ್ಕೆ ಶ್ರವಣಕ್ಕೆ. ಶ್ರವಣದಿಂದ ಏನಾಗಬೇಕು? ಸಂಸ್ಕಾರ ಆಗಬೇಕು. ಸಂಸ್ಕಾರದಿಂದ ಏನಾಗಬೇಕು? ಭಕ್ತಿ ಆಗಬೇಕು. ಆದ್ದರಿಂದ ಭಗವಂತ ಹೇಳ್ದ, ಇದು ಫಲಶ್ರುತಿ. ಭಕ್ತಿಮಯ ಫಲ ಕರ್ತವ್ಯ. ಹೇಳುವವನಿಗೋ, ಓದ್ತಕ್ಕವನಿಗೋ, ಕೇಳುವವನಿಗೂ ಫಲ. ಗುರುಗಳು ಹೆಡ್ಡಿಂಗ್ ಹಾಕಿದ್ದಾರೆ, ಹೇಳುವವನಿಗೂ, ಓದುವವನಿಗೂ, ಕೇಳುವವನಿಗೂ ಫಲ. ಯಾರದ್ದು ಏನೋ ತಾರತಮ್ಯವಿಲ್ಲ, ಒಬ್ಬನ ಹೆಚ್ಚು ಒಬ್ಬನ ಕಮ್ಮಿ ಅನ್ನೋ ಪ್ರಶ್ನೆ ಇಲ್ವೇ ಇಲ್ಲ. ನಾವೆಲ್ಲ ಏನಾಗಿದ್ದು ಪರಮಾತ್ಮನ ದಿವ್ಯವಾದಂತಹ ಭಗವದ್ಗೀತೆಯನ್ನೇ ಕೇಳೋದ್ರಲ್ಲಿ ಮುಳುಗಿಬಿಟ್ಟಿದ್ದು. 4 ಪರ್ಯಾಯಗಳಾಯಿತು. ಅಂದ್ರೆ ಅಲ್ಲಿಗೆ ಏನಾಯ್ತು, ಇನ್ನು ಮಹಾಭಾರತ ಯುದ್ಧವೇ ಪ್ರಾರಂಭವಾಗಿಲ್ಲ. ಗೀತೆ ಮೊದಲ ಮೇಲೆ ತಾನೇ ಪ್ರಾರಂಭ ಯುದ್ಧ ಪ್ರಾರಂಭ ಆಗದೆ ಇದ್ರೂ ಚಿಂತಿಲ್ಲ, ಆತ್ಮಜ್ಞಾನ ಆಗ್ಬಿಟ್ಟು ಭಗವದ್ಗೀತೆಯಲ್ಲಿ ಎಂಥ ಒಂದು ಆನಂದ, ಅತ್ಯುತ್ತಮವಾದ ಗ್ರಂಥ. ಅಂಥವನು ನನ್ನಲ್ಲಿ ಪೂರ್ಣವಾದ ಭಕ್ತಿಯನ್ನು ಮಾಡಿದ ಫಲವನ್ನು ಪಡೆಯುತ್ತಾನೆ. ಯಾವಾಗ? ಹೇಳಿದರೂ ಫಲ ಪಡೆಯುತ್ತಾನೆ, ಕೇಳಿದರೂ ಫಲ ಪಡೆಯುತ್ತಾನೆ. ಹೇಳುವವನಿಗೂ ಕೇಳುವವನಿಗೂ ಇದೇ ಫಲ. ಕೃತ್ವ
ಅಚ್ಯುತಸ್ಯ ನೋಡಿ ಭಕ್ತಿಮಯಿ ಪರಾಂಕೃತ್ವ ಅನ್ನುವ ಮಾತಿಗೆ ಶಂಕರಾಚಾರ್ಯ ಬರೆಯುವ ಭಾಷ್ಯವಾಕ್ಯ ಭಗವತಃ ಪರಮಗುರೋ ಅಚ್ಯುತಸ್ಯ ಶುಶ್ರೂಷಾ ಮಯಾ ಕ್ರಿಯತೆ ಇದೆ ಏವಂ ಕೃತ್ವಾ. ಭಕ್ತಿಮಯಿ ಪರಾಂಕೃತ್ವ ಅನ್ನೋ ವಾಕ್ಯಕ್ಕೆ ಯಾವ ಸಾಧಕ ಪರಮಾತ್ಮನ ಭಕ್ತಿ ಮಾಡ್ತೀನಿ ಅಂತ ಹೋಗ್ತಾನೋ ಅವನು ಈ ಭಗವದ್ಗೀತೆಯನ್ನ ನನ್ನ ಭಕ್ತರಿಗೆ ಹೇಳಿದರೆ ಅವನು ಪರಾಭಕ್ತಿ ಮಾಡಿದ ಮಟ್ಟಕ್ಕೆ ಹೋಗ್ತಾನೆ ಅಂದ್ರೆ ಏನು ಹಾಗಂದ್ರೆ ಪರಾಭಕ್ತಿಯಿಂದ ಏನು ಅಂತ ಭಗವತಃ ಪರಮಗುರೋ ಅಚ್ಯುತಸ್ಯ ಶುಶ್ರೂಷಾ ಮಯಾ ಕ್ರಿಯತೆ. ಅಬ್ಬಾ ಏನ್ರಿ ಮಾತದು, ಪರಮಗುರುವಾದಂಥ ಭಗವಂತನಾದ ಅಚ್ಯುತನಾದ ಪರಮಾತ್ಮನ ಸೇವೆ ಮಾಡ್ತಾ ಇದ್ದೀನಿ. ಯಾರು ನಾ ಹೇಳ್ತಾ ಇರೋದು ಮದ್ಭಕ್ತೇಶು ವಿಹಾಸ್ಯತಿ ಎಂದು ಬೇಕಲ್ಲ ಇಂಥ ಒಂದು ಸುಯೋಗ. ಯಾರು ಹೇಳಬೇಕು, ಒಬ್ಬನೇ ಕೂತಿದ್ದೆ ಹೇಳಬೇಕು ಅಂತ ಎಷ್ಟು ಇದೆ, ನೀನು ಗೋಡೆಗೆ ಹೇಳಕ್ಕಾಗುತ್ತೆ? ನಾವೆಲ್ಲ ಭಕ್ತಿ ಶ್ರದ್ಧೆಯಿಂದ ಒಂದು ಕೂತ್ಕೊಂಡು ಆ ಭಗವಂತನ ಸ್ವರೂಪರಾಗಿ ಕುಳಿತಿರುವಾಗ ಇಲ್ಲಿ ಹೇಳಿದರೆ ಇದಕ್ಕಿಂತ ಇನ್ನು ದೊಡ್ಡ ಭಕ್ತಿ ಎಲ್ಲಿದೆಯಪ್ಪ? ಭಕ್ತಿಮಯ ಪರಾಂಕೃತ್ವ ತಸ್ಯ ಇದಂ ಫಲಂ ಮಾಮೇವ ಏಷ್ಯತೆ. ಅವನು ಮುಂದೆ ನನ್ನನ್ನೇ ಸೇರುತ್ತಾನೆ. ಅಸಂಶಯ ಅಸಂಶಯೋ ನ ಕರ್ತವ್ಯ. ಇಷ್ಟು ವಿಚಾರಗಳನ್ನ ಹೃದಯಕ್ಕೆ ತೆಗೆದುಕೊಂಡಾಗ ಕೇಳೋನು ಹೇಳೋನು ಅನ್ನೋ ಭೇದವೂ ಹೋಗಿಬಿಡುತ್ತಾನೆ. ಕೇಳೋನು ಪರಮಾತ್ಮನ ಮುಳುಗಿರ್ತಾನೆ, ಹೇಳೋನು ಪರಮಾತ್ಮನ ಮುಳುಗಿರ್ತಾನೆ. ಆದ್ದರಿಂದ ಇದಕ್ಕೋಸ್ಕರ ಸಾಧು ಸಜ್ಜನರ ಸಂಘ ಮಾಡಬೇಕು ಅಂತ ಹೇಳೋ ಉದ್ದೇಶ. ನೀವು ಸಾಧು ಸಜ್ಜನರ ಜೊತೆ ಸೇರಿಬಿಟ್ರೆ ಉದ್ಧಾರವಾಗಿಬಿಡ್ತೀವಿ. ಯಾಕೆ ಅಂತ ಅವ್ರು ಬರೀ ಇಂಥ ವಿಷಯಗಳನ್ನೇ ಮಾತಾಡ್ತಿರ್ತಾರೆ. ಬಂತಾರೆ ಹಿಂದೆ ಮಚ್ಚಿತ್ತಾಹ ಮದ್ಗರ ಪ್ರಾಣಾಹ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ. ಅದನ್ನೇ ಕೊನೆಯಲ್ಲಿ ಫಲಶ್ರುತಿಯಾಗಿ ಭಕ್ತಿಮಯ ಪರಾಂಕೃತ್ವ ಮಾಮೇವೇಶ್ಯತ್ಯ ಸಂಶಯ. 68 ಶ್ಲೋಕ ಆಯಿತು. ಇನ್ನು ಕೇವಲ 10 ಶ್ಲೋಕಗಳು ಮಾತ್ರ ಉಳಿದಿವೆ. ಈಗ ಸಮಯ ಮುಕ್ತಾಯವಾಗ್ತಾ ಇರೋದ್ರಿಂದ ಇವತ್ತು ಸ್ವಲ್ಪ ವಿಳಂಬವಾಗಿ ಪ್ರವಚನ ಪ್ರಾರಂಭವಾದರೂ ಕೂಡ ತಾವೆಲ್ಲ ಸಹಕರಿಸಿದ್ದೀರಿ. ಇದಕ್ಕಾಗಿ ತಮ್ಮೆಲ್ಲರಿಗೂ ಕೃಷ್ಣ ಭಗವಂತನ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಿ ಓಂ ಶ್ರೀ ಕೃಷ್ಣ.